ಇವತ್ತು ಅಭಂಗ ನಿರೂಪಣ ಮಾಡೋಣ, ಚಿಂತನ್ ಮಾಡೋಣ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ್ ಬರೆದಂತ ಅಭಂಗ. ಇದು ಅಭಂಗ ಗಾಥಾ ಅಂತ ಒಂದು ಪುಸ್ತಕದ, ಅದರಲ್ಲಿ 2ನೇ ಅಭಂಗ ಇದೆ. ಬಹಳ ಮಂದಿ ಹತ್ತಿರದ ಈ ಪುಸ್ತಕ 2ನೇ ಅಭಂಗ. ಆನಂದ ಅಶ್ರುಪಾತ ಜಯಾಚೆ ನಯನಿ, आनंद अश्रुपात जयाचे नयनी, लागती भजनी देवाजीच्या, लागती भजनी देवाजीच्या, अखंड भजनी प्रेमांगी जाण, अखंड भजनी प्रेमांगी जाण, नसे देह भान जया लागी, नसे देह भान जया लागी, धन्य ते जननी तया प्रसवली, धन्य ते जननी तया प्रसवली, आवडी बैसली देवाजीची, आवडी बैसली देवाजीची, दास म्हणे कृपा करी तया देव, दास म्हणे कृपा करी तया देव, नूरे अहंभाव चिदंबरा, नूरे अहंभाव चिदंबरा, चिदंबरा, आनंद श्रुपात जयाचे नयनी. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಭಕ್ತಿ ಎಂಬಂತಹದ್ದು ಹ್ಯಾಂಗಿರ್ಬೇಕು, ಮತ್ತ ದೇಹ ಭಾವ ಹೋಗೋದು ಅಂತಂದ್ರೆ ಅದ್ರದ್ದು ಏನ್ ಚಿಹ್ನಗಳಿರ್ತಾವ, ದೇಹ ಭಾವ ಶೂನ್ಯ ಆಗಿ ದೇವ ಭಾವ ಪೂರ್ಣ ತುಂಬಿದಾಗ ಹೆಂಗಿರ್ತದ, ಯಾರ್ದು ದೇಹ ಭಾವ ಶೂನ್ಯ ಆದ್ಮೇಲೆ ಏನಾಗ್ತದ, ದೇವ ಭಾವ ತುಂಬಿ ಬಿಡ್ತದಲ್ಲಿ. ದೇವ ಭಾವ ಅಂತ ಪರಿಪೂರ್ಣವಾಗಿ ಭಗವಂತನ ಸ್ಮರಣೆದೊಳಗ ಭಾವ ಎಂಬಂತಹದ್ದು, ಭಕ್ತಿ ಎಂಬಂತಹದ್ದು ನಮ್ಮ ಕಣಕಣಗಳಲ್ಲಿ ರೋಮ ರೋಮದಲ್ಲಿ ತುಂಬಿ ಬಿಡ್ತದ. ಅವಾಗ ಏನು ಆಗ್ತದಪ್ಪ ಆ ಮನುಷ್ಯಾಗಂತಂದ್ರ ಕಣ್ಣೀರ್ ಬಂದ್ಬಿಡ್ತಾವ. ಆನಂದ ಅಶ್ರುಪಾತ್ ಅಂತಾರ. ಇದು ದುಃಖದ ಕಣ್ಣೀರಲ್ಲ, ಅವ್ರು ನಮ್ಗೆ ಹಿಂಗಂದ್ರು ಇವ್ರು ಹಂಗಂದ್ರು ಅಂತ ಆಳ್ತಾರ ಕೆಲವು ಮಂದಿ. ಆಳು ಅಲ್ಲ ಇದು. ಇದು ಏನಂತಂದ್ರ ಆನಂದ ಅಶ್ರುಪಾತ್ ಅಂದ್ರ ದೇವ ಭಾವ, ಅಂದ್ರ ಸಮಾಧಿ. ಇದು ಭಾವದ ಸಮಾಧಿ ಅಂತಾರ. ಇದಕ್ಕೇನಂತಾರ, ಭಾವದ ಸಮಾಧಿ. ಯಾವ ಭಕ್ತನಲ್ಲಿ ಆ ಭಜನಿ ಹೆಂಗಿರ್ತದಪ್ಪ ಅಂದ್ರ, ಎಷ್ಟೋ ಮಂದಿಗ್ ನೋಡ್ರಿ ಈ ತಾಳ ಮೃದಂಗದ ಧ್ವನಿಯಿಂದನೇ ಕಣ್ಣೀರ್ ಬಂದ್ಬಿಡ್ತಾವ, ದೇಹ ಭಾವ ಹೋಗ್ತದ. ಹಂಗ ಅನುಭವ ಆಗ್ಯದ. ಸಂತ ಮಾತಾ ವಿಠಾಬಾಯಿ ಯಾವಾಗ ಪಂಢರ್ಪುರದಲ್ಲಿ ರಾಜಾರಾಮ್ ಮಹಾರಾಜರ ದಿಂಡಿ ಸಲುವಾಗಿ ಕಾಯ್ತಿರ್ತಾಳ, ದೂರಿಂದ ಬರೀ ತಾಳ ಮೃದಂಗದ ಶಬ್ದ ಕೇಳಿಸ್ತದ, ದೇಹ ಭಾವ ಹೋಗಿಬಿಡ್ತದೆ. ಇದು ಭಜನಿದು ಮಹತ್ವ ಹಿಂಗದ. ಅದಕ್ಕ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರಪ್ಪ ಅಂದ್ರ, ಚಿದಂಬರ ಯಾರಿಗ್ ಕೃಪಾ ಮಾಡ್ತಾನ, ಕೊನಿ ಲೈನ್ನಾಗ ನೋಡ್ರಿ ಏನ್ ಹೇಳ್ಯಾರ ಅಂದ್ರ, ದಾಸ್ಮಣೆ ಕೃಪಾ ಕರೀತಯಾ ದೇವ. ಚಿದಂಬರ ಕೃಪಾ ನಮಗ ಪ್ರಾಪ್ತಿ ಆಗ್ಬೇಕಾಗ್ಯದ ಅಂತಂದ್ರ ಇಲ್ಲೇ ಏನ್ ಮಾಡ್ಬೇಕಂಬಂತಹದ್ದು ಹೇಳಿಗತ್ತಾರ. ದಾಸ್ಮಣೆ ಕೃಪಾ ಕರೀತಯಾ ದೇವ, ನೂರೇ ಅಹಂಭಾವ ಚಿದಂಬರ. ನಮ್ಮ ಅಹಂಭಾವ ಅಹಂಕಾರವನ್ನ ಶೂನ್ಯ ಮಾಡ್ಬಿಡ್ತಾನ ಭಗವಂತ. ಶೂನ್ಯ ಆಗೇ ಬಿಡ್ತದ ಅವನ ಕೃಪಾದಿಂದನೇ. ಇದು ಅಭಂಗ ಹೆಂಗದಂದ್ರ ಅವನ ಕೃಪಾದಿಂದನೇ ಇದು ಆಗ್ತದ. ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರ ಅಂದ್ರ, ಆನಂದ ಅಶ್ರುಪಾತ ಜಯಾಚೆ ನಯನಿ. ಈ ಕಣ್ಣೀರು ಬರ್ಲಿಕ್ಕೆ ಏನ್ ಕಾರಣ ಅದ? ಸಂತ ಮಾತಾ ವಿಠಾಬಾಯಿ ಹೇಳ್ತಾಳ, ಯಾರಿಗೆ ಭಜನಿ ಒಳಗಾಗ್ಲಿ ಪ್ರವಚನದ ಒಳಗಾಗ್ಲಿ ಕಣ್ಣೀರ್ ಬರ್ತಾವ, ಅವರಿಗೆ ಅದು ವಿಧೇಯ ಸ್ಥಿತಿಗೆ ಮೊದಲೇ ಸ್ಟೆಪ್ ಅಂತ ಹೇಳ. ನಿರಂತರ ಆ ಭಗವಂತನ ಸ್ಮರಣದಲ್ಲಿದ್ದು
ಅದ್ ಯಾಕೆ ನಮಗ್ ಯಾಕೆ ಅಶ್ರುಪಾತ ಬರಂಗಿಲ್ಲ? ಆಕೆ ವಿಠಾಬಾಯಿ ಅಭಂಗದಲ್ಲಿ ಸ್ಪಷ್ಟವಾಗಿ ಹೇಳ್ಯಾಳ ಏನಂದ್ರ, ಯಾರಿಗೆ ಪಶ್ಚಾತ್ತಾಪ ಭಾವ ಇರ್ತದೋ ಅವ್ರಿಗೆ ಮಾತ್ರ ಈ ಕಣ್ಣೀರಂಬಂತಹದ್ ಬರ್ತದೆ. ಯಾವ ಭಕ್ತರ್ನಲ್ಲಿ ನಂದು ಜನ್ಮ ವ್ಯರ್ಥ ಆಯ್ತಲ್ಲಪ್ಪ, ಇಷ್ಟ ದಿವ್ಸ ನಾನು ಏನೂ ಮಾಡ್ಲಿಲ್ಲ, ನಾನು ಬರೀ ಅಹಂಕಾರಿಯಾಗಿ ಎಲ್ಲಾ ಕಡೆ ಅಡ್ಡಾಡಿದೆ, ಆದ್ರ ಈಗೇನಾಗಿದೆ, ಸಂತರ ಸಹವಾಸದಿಂದ ಒಂದು ಪಶ್ಚಾತ್ತಾಪ ಭಾವ ಬಂದದ. ಆ ಪಶ್ಚಾತ್ತಾಪ ಭಾವ ಯಾರಿಗ ಆಗ್ತದೋ ಪರಿಪೂರ್ಣವಾಗಿ, ಅವರಿಗೆ ಭಜನಿಯಲ್ಲಿ ಕಣ್ಣೀರ್ ಬರ್ತಾವ, ಕೀರ್ತನದಲ್ಲಿ ಕಣ್ಣೀರ್ ಬರ್ತಾವ. ಆ ಪಶ್ಚಾತ್ತಾಪ ಭಾವದಿಂದ ಏನಾಗ್ತದ, ಆನಂದ ಅಶ್ರು ಬರ್ತದೆ. ಆನಂದ ಅಶ್ರು ಅಂದ್ರೆ ಇಷ್ಟು ದಿವಸ ಏನ ಮಾಡಬಾರ್ದಂತ ಮಾಡಿದ್ದು, ಏನ ಆಡಬಾರ್ದಂತ ಆಡಿದ್ದೆಲ್ಲ ಏನ ಇರ್ತದಲ್ಲ, ಅದೆಲ್ಲದ್ರೊಳಗ ಅಹಂಕಾರ ತುಂಬಿಕೊಂಡಿರ್ತದ. ಆದ್ರ ಸಂತರ ಸಹವಾಸದೊಳಗೆ ಏನಾಗ್ಬಿಡ್ತದ, ಪಶ್ಚಾತ್ತಾಪ ಭಾವ ಬರ್ತದೆ. ಬುದ್ಧಿ ಪಶ್ಚಾತ್ತಾಪ ಹೋಯ ತ್ರಿವಿಧ ತಾಪ ದೂರ ಹೋಯ ಅಂತ ಚರಣಾಚೆ ಜೆ ರಜ ಜರಿ ಲಾಗತಿಲ್ಲ ಸಹಜ ಸಂತ ಚರಣೀಚೆ ಜೆ ರಜ. ಸಂತರ ಸಹವಾಸದೊಳಗ ಪಶ್ಚಾತ್ತಾಪ ಭಾವ ಬರ್ತದ. ಆ ಪಶ್ಚಾತ್ತಾಪ ಭಾವದಿಂದ ಆನಂದ ಅಶ್ರು ಎಂಬಂತಹದ್ ಬರ್ತದ. ಇದೇನಂತಂದ್ರೆ ಒಂದು ಭಾವದ ಸಮಾಧಿನೇ ಇದು ಭಜನಿ ಒಳಗ. ಯಾಕೆ ನಾವು ಭಜನಿ ಒಳಗ ಈ ತಾಳ ಮೃದಂಗ ಎಲ್ಲಾ ಭಜನಿ ಚಲೋ ಬರ್ಬೇಕಂತ ಯಾಕೆ ಹೇಳ್ತೀವಿ ಅಂದ್ರೆ, ಅದು ಒಂದು ಸಮಾಧಿಗೆ ಕಾರಣನೇ ಅದ. ಇವೇನವ ದಿವ್ಯ ನಾದಗಳವ, ಈ ಮೃದಂಗ ತಾಳ, ಅವು ಕರೆಕ್ಟ್ ಆಗಿ ಅಗ್ದಿ ಬಂತಂದ್ರ ನಮಗ ಅಭಂಗ ಹೇಳೋದು ಬೇಡ, ಭಜನಿ ಮಾಡೋದು ಬೇಡ, ಅದರಿಂದನೇ ಕಣ್ಣೀರ್ ಬಂದ್ಬಿಡ್ತಾವ. ಅವು ದಿವ್ಯ ನಾದಗಳು, ಅವು ದೇವತಾ ನಾದಗಳು. ಹಂಗಾಗಿ ಇಲ್ಲಿ ಹೇಳ್ಯಾರ, ಆನಂದ ಅಶ್ರುಪಾತ ಜಯಾಚೆ ನಯನಿ ಲಾಗತಿ ಭಜನಿ ದೇವಾಜಿತ. ಆ ಭಗವಂತನ ಭಜನಿ ಒಳಗ ಯಾರಿಗ ಆನಂದ ಅಶ್ರುಪಾತ ಬರ್ತದೋ ಆ ಭಾವ ಸಮಾಧಿ ಎಂಬಂತಹದ್ದು ಅವ್ರಿಗೆ ಆಗ್ತದೆ. ಆದ್ರೆ ಯಾವ ಪಶ್ಚಾತ್ತಾಪ ಭಾವ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಎಂದೂ ಕಣ್ಣೀರ್ ಬರಂಗಿಲ್ಲ. ಅವ್ರು ಬರೀ ಭಜನಿ ಒಳಗ ಒಂದು ದೇಹ ಭಾವದಿಂದ ಎಲ್ಲಾರನು ನೋಡ್ತಿರ್ತಾರ, ಕಣ್ಣು ಮುಚ್ಕೊಂಗಿಲ್ಲ, ಭಗವಂತನ ಕಡೆ ಲಕ್ಷ ಇರಂಗಿಲ್ಲ. ಭಜನಿ ಒಳಗ್ ಬರೀ ಅವ್ರು ಏನಂತಂದ್ರೆ ಯಾರು ಹೆಂಗ್ ಹೇಳಿಗತ್ತಾರ ಏನು, ಮತ್ ನಂದ್ ಯಾವಾಗ ಪಾಳಿ ಬರ್ತದ, ನಂಗ್ ಪಾಳಿ ಕೊಡ್ತಾರೋ ಇಲ್ಲೋ, ಅದ್ರೊಳಗೆಲ್ಲಾ ಇರ್ತಾರ. ಅದು ಭಜನಿದ ನಮಗ ಆನಂದ ಕೊಡಂಗಿಲ್ಲ. ಭಜನಿ ಒಳಗ ಆನಂದ ಅಶ್ರುಪಾತ ಬರ್ಬೇಕಂದ್ರ ಆ ಭಜನಿ ಕೂತ ಕ್ಷಣಕ್ಕ ಭಗವಂತ ಅಲ್ಲಿ ಪ್ರತ್ಯಕ್ಷ ಬಂದ್ ನಿಂತಾನ. ಆ ಭಜನಿಯ ಆನಂದ, ಭಜನಿ ಆನಂದ ಹೋದೇಕ ತಾಳ ವೀಣಾ ಹೋಪತಾಕ. ರಾಜಾರಾಮ್ ಮಹಾರಾಜದ ಇನ್ನೊಂದ್ ಅಭಂಗ, ಒಂದ್ ಅಭಂಗ ಏನ್ ಹೇಳ್ತಾರಂತಂದ್ರ, ಭಗವಂತ ಅಲ್ಲಿ ಪ್ರತ್ಯಕ್ಷ ಬಂದು ನಿಂತಾನ ಅನ್ಸತ್ತ. ಪ್ರತ್ಯಕ್ಷ ಯೋನಿ ರಹಾವೇ ಭಜನಿ ತಯಾ ಮಾಜೆ ಮನಿ ಸಮಾಧಾನ. ಪ್ರತ್ಯಕ್ಷ ನೀ ಬಂದಿಲ್ ಭಜನಿ ಒಳಗ್ ನಿಂದಿರ್ಬೇಕಪ್ಪ, ನನಗ ಅವಾಗ ಸಮಾಧಾನ ಆಗ್ತದ ಅಂತ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರಂದ್ರ, ದೇಹ ಭಾವ ಹೋಗ್ಲಿಕ್ಕೆ ಏನ್ ಆಗ್ಬೇಕು, ಪಶ್ಚಾತ್ತಾಪ ಭಾವ ಬರ್ಬೇಕು. ಪಶ್ಚಾತ್ತಾಪ ಭಾವ ಎಲ್ಲಿಂದ ಬರ್ತದಪ್ಪ? ಪಶ್ಚಾತ್ತಾಪ ಭಾವ ನಮಗ ಸತ್ಸಂಗದಿಂದ ಬರ್ತದ, ಸದ್ಗುರುವಿಂದ ಬರ್ತದ. ಅದಕ್ಕ ಸಂತರ ಸಹವಾಸ ಬಹಳ ಮಹತ್ವದ. ಇದು ಯಾರಿಗ್ ಬರ್ತದ? ಅಖಂಡ ಭಜನಿ ಪ್ರೇಮ ಅಂಗಿ ಜಾಣ ನಸೆ ದೇಹ ಭಾನ ಜಯಾಲಾಗಿ. ಆ ಭಜನಿ ಒಳಗ ಅಖಂಡ ನಿರಂತರ ಭಗವಂತನ ಮೇಲೆ ಪ್ರೇಮ ಇರ್ತದ. ಹೆಂಗಿರ್ತದ ಅಂತಂದ್ರ, ಅಖಂಡವಾಗಿ ಭಜನಿ ಒಳಗ ಪೂರ್ಣವ ಮುಣಿಗೆ ಬಿಟ್ಟಿರ್ತಾನ. ಅಲ್ಲೇ ಬ್ಯಾರೆ ಯಾರು ಬಂದ್ರು ಏನ್ ಬಂದ್ರು, ಕೆಲವು ಮಂದಿ ಇರ್ತಾರ ಭಜನಿ ಒಳಗ್ ಕೂತಿರ್ತಾರ, ಬಾಗಲ್ದಾಗ ಯಾರು ಬರೋಣ ಎಲ್ಲಾರು ಯಾರು ಬಂದಾರ ಅವ್ರ ಕಡೆ ನೋಡ್ತಾರ. ಆದ್ರ ನಿಜವಾದ ಭಕ್ತ ಯಾರು ಬಂದಿದ್ರು ಅವ್ನಿಗೆ ಲಕ್ಷ ಇರಂಗಿಲ್ಲ, ಯಾರ ಕಡೆ ನೋಡಂಗಿಲ್ಲ. ಪರಿಪೂರ್ಣವಾಗಿ ಭಗವಂತನ ಸ್ಮರಣ ಮಾಡ್ತಾನ. ಅಲ್ಲಿ ಸ್ಥಾಪನೆ ಮಾಡಿದಂತ ಭಗವಂತನ ನೋಡ್ತಿರ್ತಾನ. ಸಂಪೂರ್ಣವಾಗಿ ಅದ್ರೊಳಗೆ ಏನಂತಂದ್ರೆ ಮುಳುಗಿ ಬಿಟ್ಟಿರ್ತಾನ. ಹಂಗಾಗಿ ಭಜನಿ ಒಳಗ ಯಾಕ ನಮಗ ದೇಹ ಭಾವ ಹೋಗಂಗಿಲ್ಲ ಅಂತಂದ್ರ, ನಾನು ಎಂಬಂಥದ್ದಲ್ಲೇ ನಮಗ ಅಹಂಕಾರ ಬರ್ತದ. ಹಂಗಾಗಿ ಆ ಅಹಂಕಾರದಿಂದ ನಮಗ ಆ ದೇಹ ಭಾವ ಹೋಗಂಗಿಲ್ಲ. ಅವನೇ ನನ್ನ ಸರ್ವಸ್ವ ಇದ್ದಾನ. ಅವನೇನಪ್ಪಾ ಅಂತಂದ್ರ ಅವನು ಭಜನಿ ಒಳಗ ನಮ್ಗ ಯಾವ ಒಂದು ಇದು ಬಂದ್ಬಿಡ್ತಂದ್ರ ಆ ಭಾವದ ಸಮಾಧಿ ಹಚ್ಬಿಡ್ತದ. ಪ್ರೇಮ ಭಾವ ಪರಿಪೂರ್ಣವಾಗಿ ಸ್ವಾಮಿ ಬಿಟ್ಟಲ್ಲಿ ಏನೇನು ನಮಗ್ ಕಾಣಿಸಂಗಿಲ್ಲ. ಅದನ್ನ ಇಲ್ಲಿ ಹೇಳ್ತಾರ, ಅಖಂಡ ಭಜನಿ ಪ್ರೇಮ ಅಂಗಿ ಜಾಣ ನಸೆ ದೇಹ ಭಾನ ಜಯಾಲಾಗಿ. ಯಾರಿಗೆ ಭಜನಿ ಒಳಗ ದೇಹ ಭಾವ ಇರಂಗಿಲ್ಲೋ, ಕೀರ್ತನದೊಳಗ ದೇಹ ಭಾವ ಇರಂಗಿಲ್ಲೋ, ಅವ್ರಿಗೆ ಏನ್ ಮಾಡ್ತಾನಪ್ಪ ಸ್ವಾಮಿ ಅಂತ ಮುಂದೆ ಹೇಳಿದಾರ. ಅಖಂಡ ಭಜನಿ ಒಳಗ ಪ್ರೇಮ ಅಂಗಿ ಜಾಣ ಅಂದ್ರೆ ಯಾವ ಭಕ್ತನಿಗೆ ಅಖಂಡವಾಗಿ ಭಜನಿ ಒಳಗ ಪ್ರೇಮ ಇರ್ತದೋ, ಅಂತಃಕರಣ ಇರ್ತದೋ,
ಅವನಿಗೆ ದೇಹದ ಅರಿವು ಇರಂಗಿಲ್ಲ. ಏನಪ್ಪಾ ಆಗ್ತದ ಅಂದ್ರ ಪರಿಪೂರ್ಣವಾಗಿ ದೇಹದ ಏನಂತಂದ್ರ ದೇಹ ಸ್ಥಿತಿ ಒಳಗೆ ಇರಂಗಿಲ್ಲ. ಯಾವಾಗ ಅವ ದೇಹ ಸ್ಥಿತಿ ಒಳಗೆ ಇರಂಗಿಲ್ಲ, ಅವ ಏನಾಗ್ಬಿಡ್ತಾನ, ಪರಿಪೂರ್ಣವಾಗಿ ಆ ಆತ್ಮಸ್ಥಿತಿಗೆ ಬಂದ್ಬಿಡ್ತಾನ, ದೇವ ಸ್ಥಿತಿಗೆ ಬಂದ್ಬಿಡ್ತಾನ, ಚಿದಂಬರ ಸ್ಥಿತಿಗೆ ಬಂದ್ಬಿಡ್ತಾನ. ಹಂಗಾಗಿ ಇಲ್ಲಿ ಮುಂದೆ ಹೇಳ್ತಾರ, ಧನ್ಯತೆ ಜನನಿ ತಯಾ ಪ್ರಸವಲಿ. ಇಂಥ ಭಕ್ತನ ಜನ್ಮ ಕೊಟ್ಟಂತಹ ತಾಯಿ ಧನ್ಯಳ ಅಂತ ಹೇಳಿದಾರ. ಯಾಕಂದ್ರ ಆ ತಾಯಿ ಮೊದ್ಲಿಂದ ಹುಟ್ಟುತ್ತಲೇನೆ ಆ ಮಕ್ಕಳಿಗೆ ಆ ಭಗವಂತನ ಭಜನಿದು ಸಂಸ್ಕಾರ ಆಗ್ಲಿ, ಮತ್ತ ಭಕ್ತಿದು ಎಲ್ಲಾ ಸಂಸ್ಕಾರ ಆಗ್ಲಿ, ಭಗವಂತನ ಅವನ ಸರ್ವ ಸಾಮರ್ಥ್ಯದ ಸಂಸ್ಕಾರ ಇವೆಲ್ಲ ಕೊಟ್ಟಿರ್ತಾಳಕಿ ತಾಯಿ. ಹಾಗಾಗಿ ಒಬ್ಬ ಭಕ್ತ ಎಲ್ಲೇ ಜನ್ಮ ತಗೋತಾನ, ಅವ್ರ ತಾಯಿಗೆ ಇಲ್ಲೇ ಮಹಾರಾಜರು ಬಹಳ ಏನಂತಂದ್ರೆ ಹೇಳಿಗತ್ತಾರ, ಧನ್ಯತೆ ಜನನಿ. ಆಕಿ ಧನ್ಯ ಇದ್ದಾಳೆ. ಯಾಕಂತಂದ್ರ ಆವಡಿ ಬಯಸಲಿ ದೇವಾಜಿಚಿ. ಮೊದ್ಲಿಂದ ತಾನು ಭಗವಂತನ ಭಕ್ತಿ ಮಾಡಿ, ಭಗವಂತನ ಸೇವಾ ಮಾಡಿ ಆ ಮಕ್ಕಳಿಗೆ ಒಂದು ಸಂಸ್ಕಾರ ಹಾಕ್ಬಿಟ್ಟಾಳ. ಭಗವಂತನ ಮೇಲೆ ಪ್ರೀತಿಯಿಂದ ಅಲ್ಲೇ ಭಗವಂತನ ಹತ್ರ ಕೂತಾಳ, ಭಗವಂತನ ಸ್ಥಾನಕ್ಕ ಕೂತಾಳ ಮಕ್ಕಳ ಸಲುವಾಗಿ. ಹಂಗಾಗಿ ಇಲ್ಲಿ ಹೇಳಿದಾರ, ಧನ್ಯತೆ ಜನನಿ ತಯಾ ಪ್ರಸವಲಿ ಆವಡಿ ಬೈಸಲಿ ದೇವಾಜಿಚಿ. ಹೇಳ ತಾತ್ಪರ್ಯ ಏನಂತಂದ್ರ, ದೇಹ ಭಾವ ಹೋಗ್ಲಿಲ್ಲ ಅಂತಂದ್ರ ನಾವ್ ಎಷ್ಟೇ ಭಜನೆ ಮಾಡಿದ್ರು ಅದು ಪ್ರಯೋಜನ ಆಗಂಗಿಲ್ಲ. ದೇಹ ಭಾವ ಹೋಗಿ ಭಾವದ ಸಮಾಧಿ ಹತ್ಬೇಕು, ಭಗವಂತನ ಮೇಲೆ ಸಂಪೂರ್ಣ ಅಂತಃಕರಣ ಪ್ರೀತಿ ಬರಬೇಕು. ಅಲ್ಲಿ ಆತ್ಮ ಪ್ರಕಾಶ ಜಾಗೃತ ಆಗ್ಬೇಕು. ಆತ್ಮ ಪ್ರಕಾಶ ಜಾಗೃತ ಆಗಿ ಇಡೀ ಅಲ್ಲಿ ಭಜನೆ ಮಾಡುವಂತ ಸ್ಥಳ ಪ್ರಕಾಶಮಯ ಆಗ್ಬಿಡ್ತದೆ. ಆ ಪ್ರಕಾಶಮಯ ಆಗುವಂತಹದ್ದೇನು ಅವಸ್ಥಾ ಅದ ಏನಪ್ಪಾ ಅಂದ್ರ ಭಾವ ಸಮಾಧಿ ಆಗ್ತದ. ಅಲ್ಲೇನಂದ್ರ ಆನಂದ ಅಶ್ರುಗಳು ಏನಂತಂದ್ರ ನಿರಂತರವಾಗಿ ಬರ್ತಿರ್ತಾವ. ಇದಕ್ಕ ನೋಡ್ರಿ, ಅಶ್ರು ಅಂತ ಅಷ್ಟೇ ಅಂದಿಲ್ಲ, ಇಲ್ಲೇ ದುಃಖದ ಅಶ್ರು ಅಲ್ಲ, ಇದು ಆನಂದ ಅಶ್ರು. ಹಂಗಾಗಿ ಇಲ್ಲೇ ಏನ್ ಹೇಳಿಗತ್ತಾರ, ಭಜನಿ ಒಳಗ ದೇಹ ಭಾವ ಕಳ್ಕೊಂಬಂತ ಒಂದು ಯೋಗ ಇರ್ತದ. ಭಜನಿ ಒಳಗ, ಕೀರ್ತನದೊಳಗ ನಾವು ಕೀರ್ತನ ಮಾಡ್ಬೇಕಾದ್ರ ದೇಹ ಭಾವ ಸಂಪೂರ್ಣ ಮರೆತು ಆ ಭಗವಂತನ ಲೀಲೆಗಳನ್ನ ಕಣ್ಮುಂದ ತಂದ್ಕೊಂಡು ನಾಮ ಗರ್ಜನೆ ಮಾಡ್ಕೋತ ಹೇಳಿದ್ರೆ ಅಲ್ಲೇ ದೇಹ ಭಾವ ಇರಂಗಿಲ್ಲ. ನಮ್ಗೆ ಕೀರ್ತನ್ ಚಲೋ ಬರ್ತದೋ ಇಲ್ಲೋ, ನಮ್ಗ್ ಬರಂಗಿಲ್ಲ, ಧೈರ್ಯ ಇಲ್ಲ, ಅಂಜೋದು, ಇದೆಲ್ಲ ಭಯ ಅಂಬದು ದೇಹ ಭಾವನೆ. ಎಲ್ಲಿವರೆಗೂ ದೇಹ ಭಾವ ಇರ್ತದ ಅಲ್ಲಿವರೆಗೂ ಭಯ ಇರ್ತದ. ಯಾವಾಗ ದೇಹ ಭಾವ ಹೋಗ್ಬಿಡ್ತದ, ಜಯದೇವ್ ಮತ್ತು ಲೀಲಾಂದ್ ಇವತ್ತ ವಾಟ್ಸಪ್ನಾಗ ಎಷ್ಟು ಚಲೋ ಹಾಕ್ಯಾರ ನೋಡಿ. ಸಂಪೂರ್ಣ ದೇಹ ಭಾವ ಬಿಟ್ಟಾರ. ಚಿದಂಬರನಿಗೆ ತಮ್ಮನ್ನ ತಾವು ಸಂಪೂರ್ಣ ಸಮರ್ಪಣೆ ಮಾಡ್ಕೊಂಡಾರ. ಹಂಗಾಗಿ ಭಗವಂತನ ಲೀಲೆಗಳನ್ನ ಕೊಂಡಾಡ್ಬೇಕು. ಭಜನಿ ಒಳಗ ಆನಂದ ಅಶ್ರು ಬರ್ಬೇಕು. ನಾವು ಭಜನಿ ಒಳಗನು ಏನಪ್ಪಾ ಹೆಂಗ್ ಹೇಳ್ಬೇಕು, ಏನು ನಮ್ಗ ಪಾಳಿ ಕೊಡ್ಲಿಲ್ಲ ಅಂದ್ರೆ ಚಲೋ, ಕೊಟ್ರೆ ಚಲೋ, ಇವೆಲ್ಲ ಏನಂತಂದ್ರ ಅಹಂ ಭಾವದ ಕಾರಣ ಆಗ್ತಾವ, ದೇಹ ಭಾವದ ಕಾರಣ ಆಗ್ತಾವ. ಅದಕ್ಕ ಇಲ್ಲಿ ಏನ್ ಹೇಳಿಗತ್ತಾರ, ಭಜನಿ ಒಳಗ ಅಖಂಡ ಪ್ರೇಮ ಇದ್ದವ್ರು ಅವ್ರು ಆ ಭಜನಿ ಒಳಗ ಎಲ್ಲೂ ಲಕ್ಷ ಕೊಡಂಗ. ಭಜನಿದ ಮಹತ್ವ ಹೇಳ್ಯಾರಿಲ್ಲ. ಭಜನಿ ಒಳಗ ಆನಂದ ಅಶ್ರು ಬರೋದು ಅದು ಒಂದು ದೊಡ್ಡ ಏನಂತಂದ್ರ ಕೃಪಾ ಬೇಕು. ಅದಕ್ಕೆ ಯಾರ ಕೃಪಾ ಬೇಕಪ್ಪ ಅಂದ್ರ ಚಿದಂಬರ ಕೃಪಾ ಬೇಕು, ಮತ್ತ ತಾಯಿ ಸಂಸ್ಕಾರ ಬೇಕು. ಹಂಗಾಗಿ ಅಖಂಡ ಭಜನಿ ಪ್ರೇಮ ಅಂಗೀಜಾಣ. ಇಡೀ ದೇಹದೊಳಗ ಪ್ರೇಮಮಯ, ಪ್ರೇಮ ಭಾವ, ಪ್ರೇಮದ ಸಮಾಧಿ. ಆ ಚಿದಂಬರನ ಚರಣಗಳ ಸಮಾಧಿ ಆಗ್ಬಿಡ್ತದ ಅಲ್ಲೇ. ಅಂತಹದ್ದು ಅಲ್ಲಿ ಏನ್ ಹೇಳ್ತಾರ, ನಸೆ ದೇಹ ಭಾವ ಜಯಾಲಾಗಿ. ಯಾರಿಗೆ ದೇಹ ಭಾವ ಇರಂಗಿಲ್ಲೋ, ನಾವೇನ್ ಮಾಡ್ತೀವಿ, ಭಜನಿಗೆ ಅಗ್ದಿ ಶಿಸ್ತಾಗಿ ಟೊಪ್ಪಿಗೆ ಅದು ಹಾಕೊಂಡು ಚಲೋದ್ನಾಗ ಪೌಡರ್ ಎಲ್ಲ ಹಚ್ಕೊಂಡು ಹೋಗ್ತೀವಿ. ಅದು ದೇಹ ಭಾವಕ್ಕ ಕಾರಣ ಜಾಸ್ತಿ ಆಗ್ತದೆ ಅದರಿಂದ ದೇಹ ಭಾವ. ಹಂಗಾಗಿ ಇಲ್ಲೇನ್ ಹೇಳಿಗತ್ತಾರಂದ್ರ, ಪರಿಪೂರ್ಣವಾಗಿ ದೇಹದ ಕಡೆ ಲಕ್ಷ್ಯ ಇರಂಗಿಲ್ಲ, ನಮ್ ಡ್ರೆಸ್ ಕಡೆ ಲಕ್ಷ್ಯ ಇರಂಗಿಲ್ಲ, ನಾವ್ ಹೆಂಗ್ ಕಾಣಿಸ್ಲಿಕತ್ತೀವಿ ನೋಡಂಗಿಲ್ಲ. ಸಂಪೂರ್ಣ ಚಿದಂಬರಗ ಸಮರ್ಪಣ ಆಗಿ ಅವನ್ನ ಸ್ಮರಣೆ ಒಳಗ ಭಜನಿ ಒಳಗೆ ಯಾರು ಕೂತು ಕಣ್ಣೀರ್ ಬರ್ತಾವೋ ಅವ್ರು ತಾಯಿ ಧನ್ಯ ಧನ್ಯ ಅಂತ ಹೇಳಿಗತ್ತಾರ. ಧನ್ಯತೆ ಜನನಿ ತಯಾ ಪ್ರಸವಲಿ ಆವಡಿ ಬಯಸಲಿ ದೇವಾದಿ. ಆಕಿ ಸ್ವತಃ ದೇವತಾ ಸ್ವರೂಪ ಆಗಿ ಈ ತನ್ನ ಮಕ್ಕಳಿಗೆ ಈ ಸಂಸ್ಕಾರ ಕೊಡ್ತಾಳ. ದಾಸಮಣೆ ಕೃಪಾಕರಿ ತಯಾ ದೇವ ನೂರೇ ಅಹಂಭಾವ ಚಿದಂಬರ. ಇಂಥ ಏನು ದೇಹ ಭಾವ ಕಳ್ಕೊಂಬಂತ ಏನು ಭಕ್ತರು ಇದ್ದಾರ ಅವರಿಗೆ ಭಗವಂತ ಕೃಪಾ ಮಾಡ್ತಾನ. ಚಿದಂಬರ ಕೃಪಾ ನಮಗ್ ಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ಆನಂದ ಅಶ್ರುಪಾತ ಬರ್ಬೇಕು, ನಮಗ ಕಣ್ಣೀರ್ ಬರ್ಬೇಕು.
ಕೀರ್ತನದೊಳಗಾಗ್ಲಿ ಮತ್ತ ಭಜನಿ ಒಳಗಾಗ್ಲಿ ಯಾವಾಗ ಬರ್ತದಪ್ಪ ಇದು? ಪಶ್ಚಾತ್ತಾಪ ಭಾವ ಇರ್ಬೇಕು, ಅನುತಾಪ ಇರ್ಬೇಕು. ನೋಡ್ರಿ ಯಾಕ ಕಣ್ಣೀರ್ ಬರ್ತಾವಂದ್ರ, ಅಯ್ಯೋ ಇಂಥ ಚಲೋ ಕ್ಷಣಗಳು, ಈ ದೇಹ ಭಾವ ಸಮಾಧಿ ಅಂತ ಕ್ಷಣಗಳು ಇಷ್ಟು ದಿವಸ ನಾನು ಪಡ್ಕೊಳ್ಳಿಲ್ಲಪ್ಪ ಸ್ವಾಮಿ, ಇವತ್ತು ನನಗೆ ಜನ್ಮ ಧನ್ಯ ಆಯ್ತು ಅಂತ ಹೇಳಿ ಆನಂದ ಅಶ್ರು ಬರ್ತದೆ. ಸಂತರ ಸಹವಾಸ ಸಿಕ್ತು, ಸಂತರ ಸಹವಾಸ ಸಿಕ್ತು, ಆನಂದ ಆಯ್ತು. ಪಶ್ಚಾತ್ತಾಪ ಭಾವ ಯಾವಾಗ ಬರ್ತದಪ್ಪ? ಯಾರಿಗ್ ಬರ್ತದ ಪಶ್ಚಾತ್ತಾಪ ಭಾವ? ಏನ್ ತಾಯಿ ಗರ್ಭದೊಳಗಿದ್ದಾಗ ನಾವು 9 ತಿಂಗಳ ನಾನಾ ಯಾತನೆಯನ್ನ ಅನುಭವಿಸ್ಬೇಕಾದ್ರ ಭಗವಂತಗ್ ನಾವು ವಚನ ಕೊಡ್ತೀವಿ, ಅಪ್ಪ ಈ ಗರ್ಭ ಯಾತನಾದಿಂದ ನಮ್ಮನ್ನ ಫ್ರೀ ಮಾಡು, ನಮ್ಮನ್ನ ಸ್ವತಂತ್ರ ಮಾಡು, ಈ ಜನ್ಮ ಪೂರಾ ನಿಂದ ನಾಮಸ್ಮರಣೆ ಬಿಟ್ಟು ಬ್ಯಾರೆ ಏನು ಮಾಡಂಗಿಲ್ಲ ಅಂತ ಹೇಳಿ ವಚನ ಕೊಟ್ಟಿರ್ತೀವಿ. ಆ ವಚನವನ್ನ ಮರ್ತು ಬಿಡ್ತೀವಿ. ಏನೊಂದು 6-8 ತಿಂಗಳ ತನಕ ನಮಗ ಹಿಂದಿನ ಜನ್ಮದ ನೆನ್ಪಿರ್ತದ. ಆಮೇಲೆ ಈ ಮಾಯಾದ ಪ್ರಭಾವ ಹಿಂಗ ಆಗ್ಬಿಡ್ತದಲ್ಲ, ಕಣ್ಣಿಗೆ ಕಾಣಿಸದ ಸತ್ಯ ಅನ್ಕೊಂಡ್ಬಿಡ್ತೀವಿ. ನಾನ ದೇಹ, ನಂದಿದು ಮನಿ, ನನ್ನ ಪ್ರಾಪರ್ಟಿ ನಂದಿದು ಅಂತೇಳಿ ಎಲ್ಲಾ ಏನಂತಂದ್ರೆ ನಾವು ಆ ಅಹಂಕಾರದೊಳಗ ಬಿದ್ದು ಬಿಡ್ತೀವಿ, ಮಾಯಾದೊಳಗ್ ಬೀಳ್ತೀವಿ. ಆ ಆತ್ಮಸ್ಥಿತಿ ಎಂಬಂತದ್ದು ನಮ್ಗೆ ನೆನಪೇ ಆಗಂಗಿಲ್ಲ. ಅದನ್ನ ರಾಜ ಏಕನಾಥ್ ಮಹಾರಾಜ್ ಹೇಳ್ತಾರ, ಏನಪ್ಪಾ ಅಂತಂದ್ರ ನಾವು ದ್ವೈತ ಭಾವದಾಗ ಬಿದ್ದ್ ಬಿಡ್ತೀವಿ, ದೇಹ ಅಶುದ್ಧ ಆಗ್ಬಿಡ್ತದ. ಅದನ್ನ ಹೆಂಗ ಶುದ್ಧ ಮಾಡ್ಕೋಬೇಕು? ಅದನ್ನ ಹೆಂಗ್ ಶುದ್ಧ ಮಾಡ್ಕೋಬೇಕಪ್ಪ ಅಂದ್ರ ಸರ್ವ ಸಮಭಾವ. ಆ ಸರ್ವ ಸಮಭಾವ ಮತ್ತು ಸಂತರ ಸಹವಾಸ ಮತ್ತು ಭಜನಿಯಲ್ಲಿ ಹೋಗಿ ನಿರಂತರ ಭಜನಿಯೊಳಗ ಭಗವಂತನ ನಿರಂತರ ಸ್ಮರಣೆ ಮಾಡೋದು, ಇದೆಲ್ಲ ಏನಂತಂದ್ರೆ ನಮ್ಗೆ ಆನಂದ ಆಶ್ರಯಗಳು ಕೊಡ್ತಾವ. ನಾವ್ ಯಾವಾಗ ಕೆಂಗೇರಿಗೆ ಹೋಗ್ತಿವಿ ಪಾದಯಾತ್ರಾ ಮಾಡಿ, ಕೆಂಗೇರಿ ಮಹಾದ್ವಾರ ನೋಡಿದ ಕೂಡ ದೇಹ ಭಾವ ಹೋಗಿ ಬಿಡ್ತದೆ. ಅಲ್ಲಿ ಒಳಗ ಔದುಂಬರ ನೋಡಿದ ಕೂಡ ದೇಹ ಭಾವ ಹೋಗ್ತದೆ. ಮಹಾಸ್ವಾಮಿನ ಒಳಗ ನಿರ್ಗುಣ ಲಿಂಗ ರೂಪದೊಳಗ ನೋಡಿದ ಕೂಡ ಆನಂದ ಅಶ್ರು ಬರ್ತಾವ. ಆ ಕೆಂಗೇರಿ ಪರಿಸರನೇ ನಮ್ಮನ್ನ ಸಂಪೂರ್ಣ ಒಂದ್ ರೀತಿ ದೇಹ ಭಾವನ ಶೂನ್ಯ ಮಾಡ್ತದ, ಸಂಪೂರ್ಣ ಆನಂದ ಅಶ್ರು ಅಂಬಂತದ್ದು ಕೊಡ್ತದ. ಹಂಗಾಗಿ ಇದು ಏನಂತಂದ್ರ ಯಾರಿಗೆ ಈ ಅವಸ್ಥಾ ಇರ್ತದ ಅವ್ರಿಗೆ ಮಾತ್ರ ಚಿದಂಬರನ ಕೃಪಾ ಆಗ್ತದ ಅಂತ ಹೇಳಿಗತ. ಮತ್ತ ಅಂಥ ಭಕ್ತರ ತಾಯಿ ಏನಿದ್ದಾಳ ಆಕಿ ಬಹಳ ಧನ್ಯ 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 ಅಂತೇಳಿ ಆ ಜನ್ಮ ಕೊಟ್ಟಂತ ತಾಯಿನ ಇಲ್ಲೇ ರಾಜಾರಾಮ್ ಮಹಾರಾಜರು ಹೇಳಿಗತಾರ. ಸಾಕ್ಷಾತ್ ಆಕಿನೇ ದೇವಾದಿಚಿ ಆವಡಿ ಬಯಸಲಿ ಅಂದ್ರ ಭಗವಂತನ ಪ್ರೀತಿಯ ಒಂದು ಸ್ಥಾನದೊಳಗ ಆಕಿ ಕೂತಾಳ. ಅಂದ್ರ ಭಗವಂತನ ಆಸನದ ಮೇಲೆ ಆಕಿ ಕೂತಾಳ. ಆಕಿ ಪುಣ್ಯನೇ ಈ ಮಕ್ಕಳೆಲ್ಲ ಏನಂದ್ರೆ ಭಜನೆ ಮಾಡೋದು, ಇದೆಲ್ಲಾ ಮಾಡೋದು. ತಂದೆ ತಾಯಿ ಏನಿರ್ತಾರ ಅವ್ರದ್ದು ಸಂಸ್ಕಾರನೇ. ತಂದೆ ತಾಯಿ ಮತ್ ಮನ್ಯಾಗ ಹಿರಿಯರು ಅವ್ರೆಲ್ಲಾರು ಯಾವ ರೀತಿ ಚಿದಂಬರ ಭಜನೆ ಮಾಡೋದಾಗ್ಲಿ, ಭಕ್ತಿ ಸಂಪ್ರದಾಯ ಆಗ್ಲಿ, ಅಂದ್ರ ಆಧ್ಯಾತ್ಮಿಕ ಒಂದು ಚಿಂತನ ಆಗ್ಲಿ, ಇಂಥವೆಲ್ಲಾ ಇದ್ದವ್ರ ಮನ್ಯಾಗ ನೋಡ್ರಿ ಭಕ್ತರು ತಾನಾಗೆ ಹುಟ್ಟಿ ಬಿಡ್ತಾರ. ಆದ್ರೂ ಭಗವಂತನ ಕೃಪಾ ಇದ್ದು ಜನ್ಮ ಜನ್ಮಾಂತರದ ಏನೋ ಪುಣ್ಯ ಇತ್ತಂದ್ರ ಎಂಥೆಂಥ ಮನ್ಯಾಗ್ನು ಮಹಾನ್ ಭಕ್ತರು ಹುಟ್ಟತಾರ. ಆದ್ರೂ ತಾಯಿನ ವರ್ಣನೆ ಮಾಡ್ಲಿಕತ್ತಾರ. ಧನ್ಯತೆ ಜನನಿ ತಯಾ ಪ್ರಸವಲಿ ಆವಡಿ ಬಯಸಲಿ ದೇವಾಜಿಚಿ. ಆವಡಿ ಅಂತಂದ್ರ ಆ ಭಗವಂತನ ಪ್ರೀತಿಯಿಂದ ಆ ಭಗವಂತನ ಹತ್ರ ಕೂತಾಳ, ಭಗವತ್ ಸ್ವರೂಪಿಯಾಗಿ ಏನಂದ್ರ ಅಲ್ಲೇ ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಕತ್ತಾರ. ಇಂಥದ್ದು ಇದು ಅಶ್ರುಪಾತ, ಆನಂದ ಅಶ್ರುಪಾತ ಎಂಬಂತದ್ ಬಹಳ ಮಹತ್ವದ. ಚಿದಂಬರನ ಸ್ಮರಣ ಮಾಡಿದ್ರ ವಿಠಾಬಾಯಿ ಹೇಳ್ತಾಳ, ಚಿದಂಬರ ಮಣತ ನಯತಿ ಜಳ ನೇತ್ರಿ ತೋಂಡ ನವೇತೋ ಚರ್ಮ ಕುಂಡ ಅಂತ ಹೇಳ. ಚಿದಂಬರಂ ಅಂತ ಚತುರಾಕ್ಷವನ್ನ ನಾವು ಕಿವಿ ಮ್ಯಾಲ ಬಿತ್ತಂದ್ರ ಆ ದೇಹ ಭಾವ ಶೂನ್ಯ ಆಗ್ಲಿಲ್ಲ ಅಂತಂದ್ರ ಅದು ಏನಪ್ಪಾ ಅಂದ್ರ ಮುಖ ಅಲ್ಲ, ಆ ಕಣ್ಣೀರ್ ಬಲ್ಲ ಮುಖ ಅಲ್ಲ, ಬರೀ ಅದು ಚರ್ಮದ ಕುಂಡ ಅದಂತ ಹೇಳಿಗತ್ತ. ಹಂಗಾಗಿ ಈ ಆನಂದ ಅಶ್ರು ಎಂಬಂತದ್ ಬಹಳ ಮಹತ್ವದ. ಆನಂದ ಅಶ್ರುಪಾತ ಜಯಾಚೆ ನಯನಿ. ಯಾರ್ ಕಣ್ಣಾಗ್ ಬರ್ತಾವು, ಯಾರಿಗ್ ಬರ್ತಾವ, ಎಲ್ಲಿಂದ ಬರ್ತಾವ ಇವು ಆನಂದ ಅಶ್ರುಪಾತ ನಮಗ್ ಬರ್ಬೇಕಂದ್ರ ಏನು ನಮ್ಮಲ್ಲಿ ಇರ್ಬೇಕು? ಆನಂದ ಅಶ್ರುಪಾತ ಬರ್ಲಿಕ್ಕೆ ಪಶ್ಚಾತ್ತಾಪ ಭಾವ ಬಹಳ ಮಹತ್ವದ. ಅನುತಾಪ ಇರ್ಲಿಲ್ಲ ಅಂದ್ರ ಅನುತಾಪ ಎಲ್ಲಿಂದ ಬರ್ತದ? ಅನುತಾಪ ಬರ್ಲಿಕ್ಕೆ ಏನಪ್ಪಾ ಕಾರಣ ಅಂದ್ರ ಸಂತರ ಸಹವಾಸ, ಕೃತಜ್ಞತಾ ಭಾವ. ನಮಗ ಅಹಂಕಾರ ಅದಂತ ಹೇಳಿ ನಾವ್ ಯಾರಿಗೂ ಕೃತಜ್ಞತಾ ಭಾವ ನಾವು ತೋರ್ಸಂಗಿಲ್ಲ. ಭಗವಂತನಿಂದ ಹಿಡ್ಕೊಂಡು ಒಂದು ಸಣ್ಣಕ್ಕಿಂತ ಸಣ್ಣವ್ರ ತನಕನು ಕೃತಜ್ಞತಾ ಭಾವ ನಾವು ತೋರ್ಸ್ಬೇಕು. ನನ್ನಿಂದ ಏನೂ ಇಲ್ಲ, ನಾನು ಶೂನ್ಯ ಇದ್ದೀನಿ, ಎಲ್ಲಾ ನನಗೆ ಈ ಜಗತ್ನಾಗ. ಈಗ ನೋಡ್ರಿ ನಾವು ಹುಟ್ಟಿದ್ಕೊಳ್ಳಿ ನಮ್ದು ಏನಾರು ತಗೊಂಡ್ ಬಂದಿರ್ತೀವಿ, ಏನೂ ತರಂಗಿಲ್ಲ.
ಎಲ್ಲಾರು ನಮ್ಗ ದೊಡ್ಡವರಾಗ್ಲಿಕ್ಕೆ ಎಲ್ಲಾರು ಸಹಾಯ ಮಾಡ್ತಾರ. ತಂದೆ ತಾಯಿ ಊಟಕ್ಕೆ ಹಾಕ್ತಾರ, ಮತ್ತೆ ಸ್ಕೂಲ್ನಾಗ ಟೀಚರ್ ನಮಗ್ ಪಾಠ ಹೇಳ್ತಾರ, ಫ್ರೆಂಡ್ಸ್ ಇಂದ ಕಲಿತೀವಿ, ಊರಿಂದ ಕಲಿತೀವಿ, ಎಲ್ಲಾರಿಂದ ಕಲಿತೀವಿ. ನಮ್ದು ಅಂತ ಏನು ತಂದಿರಂಗಿಲ್ಲ. ಆ ಎಲ್ಲಾರಿಂದ ನಾ ಕಲ್ತಿನ ಹೊರತಾಗಿ ನಂದೇನಿಲ್ಲ ಅಂಬಂತಹದ್ದು ಏನು ಭಾವದಲ್ಲ, ಅದು ಕೃತಜ್ಞತಾ ಭಾವದ. ಆ ಕೃತಜ್ಞತಾ ಭಾವ ಇರ್ಲಿಲ್ಲ ಅಂದ್ರೆ ಅದನ್ನು ನಮ್ಗೆ ಆನಂದ ಆಶ್ರಮ ಅಂತದ್ದು ಬರಂಗಿಲ್ಲ. ಮತ್ತ ಸಂತರ ಸಹವಾಸ, ಸಂತರ ಸಹವಾಸದಾಗೆ ನಮ್ದು ಬುದ್ಧಿ ಪಶ್ಚಾತ್ತಾಪ ಆಗ್ತದೆ. ಯಾಕಂದ್ರೆ ಅವ್ರು ನಮಗ ಈ ಲೌಕಿಕದಿಂದ ಅಲೌಕಿಕ ಜಗತ್ತಿಗೆ ಕರ್ಕೊಂಡು ಹೋಗ್ತಾರ. ಆ ಅಲೌಕಿಕ ಜಗತ್ತಿನ ಒಂದು ಏನು ಆನಂದ ಅದ ಅದು ನಮಗ ಅಶ್ರುಪಾತ ಅಂತದ್ದು ಕೊಡ್ತದ. ಆನಂದ ಅಶ್ರುಪಾತ ಜಯಾಚೇನ ಏನಿ. ನಮಗ್ ಯಾಕೆ ಅಶ್ರುಪಾತ ಬರವಲ್ದು? ಭಜನಿ ಒಳಗ್ ಕೂತಾಗ ನಾವ್ ಯಾಕ ಕಣ್ಣೀರ್ ಹಾಕವಲ್ವಿ? ನಮಗ್ ಪಶ್ಚಾತ್ತಾಪ ಭಾವ ಇಲ್ಲ. ಇನ್ನು ನಾನು ನಾನು ಅಂಬದದ. ಭಜನಿ ಅಂದ್ರೆ ನಾ ಇದು ತಾಳ ಚಲೋ ಬಾರಿಸ್ತೀನಿ, ನಾ ಮೃದಂಗ್ ಚಲೋ ಬಾರಿಸ್ತೀನಿ, ನಂದು ಇದು ಗಾಯನ ಚಲೋ ಅದ, ನಂದು ಹಿಂದೂಸ್ತಾನಿ ಕಲ್ತೀನಿ, ಇದು ಕಲ್ತೀನಿ, ನನ್ನಂಗ ಅಭಂಗ ಯಾರು ಹೇಳಂಗಿಲ್ಲ ಅಂತ ಹೇಳಿ ನೀವ್ ನೋಡ್ರಿ. ಬಹಳ ಅಭಂಗ ಚಲೋ ಹೇಳೋರು ಕಣ್ಣೀರ್ ಎಂದೂ ಹಾಕಂಗಿಲ್ಲ. ಅವ್ರ ಮುಖದ ಮೇಲೆ ಒಂದು ಬ್ಯಾರೇನೆ ಒಂದು ಇದು ಇರ್ತದೆ, ಏನಂದ್ರ ನನ್ನಂಗ ಯಾರು ಹೇಳಂಗಿಲ್ಲ ಅಂಬಂತಹದ್ದೇ ಒಂದು ಭಾವ ಇರ್ತದೆ. ಹೊರತಾಗಿ ಅವರು ಹಾಡ್ತಾ ಹಾಡ್ತಾ ಕಣ್ಣೀರ್ ಹಾಕ್ಲಿಕ್ಕೆ ಆಗಂಗಿಲ್ಲ ಅವ್ರಿಗೆ. ಬರೀ ಅವ್ರು ರಾಗದ ಮೇಲೆ ಸ್ವರದ ಮೇಲೆ ಮಹತ್ವ ಕೊಡ್ತಾರೆ. ಮತ್ತೆ ಅವ್ರ ಏನಂತಾರ, ಈ ಅಭಂಗ ರೆಕಾರ್ಡ್ ಆಗಿ ಹೊರಗೆ ಬಂತಂದ್ರೆ ಎಲ್ಲಾರು ನಾನ್ ಮೆಚ್ಚಬೇಕು ಎಂಬಂತ ಒಂದು ಭಾವ ಇರ್ತದೆ. ಮಲ್ಲಾರಾವ್ ತೋರ್ವಿ ಇದ್ರಿ ಇಲ್ಲಿ ಧಾರವಾಡದಾಗ. ಅವ್ರು ಬರೀ ಚಿದಂಬರ ಅಂದ್ರೆ ಸಾಕು, ಕಣ್ಣಾಗಿಂದ ದಳ 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 ನೀರ್ ಬರ್ತಿದ್ವಿ. ಕೀರ್ತನ್ ಮಾಡ್ಬೇಕಂದ್ರೆ ಕಣ್ಣಾಗಿನ ನೀರ್, ಮತ್ತ ಅಭಂಗ ಹೇಳ್ಬೇಕಂದ್ರೆ ಕಣ್ಣಾಗಿನ ನೀರ್. ಅಷ್ಟು ಸುಲಭ ಅಲ್ರಿ. ನೀವ್ ನೋಡ್ರಿ, ಈಗ ನಮ್ಮ ಮಲ್ಲಾರಾವ್ ತೋರ್ವಿ ಅವ್ರ ಮಕ್ಕಳಾಗ್ಲಿ, ಎಲ್ಲಾರು ನಮ್ ವಿನಾಯಕ್ ತೋರ್ವಿ ಆಗ್ಲಿ, ಅಮೃತ ಆಗ್ಲಿ, ಚಿದಂಬರ ಆಗ್ಲಿ, ಶಿವಣ್ಣ ಅವ್ರಾಗ್ಲಿ, ಆ ಪರಂಪರೆ ಅಂತವ್ರು ಅವ್ರದ್ದು ಧನ್ಯ. ಅವ್ರ ತಾಯಿ ತಂದೆ ಅಂತ ಮಕ್ಕಳನ್ನ ಹಡೆದವ್ರು ಮಲ್ಲಾರಾವ್ ತೋರ್ವಿ ಮತ್ತ ಅವ್ರ ಹೆಂಡತಿ. ಅಂದ್ರೆ ಇದು ಅಶ್ರುಪಾತ ನಯನದೊಳಗ್ ಬರ್ಬೇಕಂದ್ರು ಅದು ಚಿದಂಬರ ಕೃಪಾ ಬೇಕು. ಎಷ್ಟು ಸರಿ ಅದು ಬರ್ತದ, ಕೆಲವೊಂದ್ ಸರಿ ಬರಂಗಿಲ್ಲ. ಅದು ಅವಂದ ಆಟ ಅದ. ಆದ್ರ ಪಶ್ಚಾತ್ತಾಪ ಭಾವ ಇದ್ದವ್ರಿಗೆ ಮಾತ್ರ ಬರ್ತದ. ಪಶ್ಚಾತ್ತಾಪ ಭಾವ ಏನದ, ಅನುತಾಪ ಏನದಂತ ತಿಳ್ಕೊಂಬದು ಬಹಳ ಕಷ್ಟ. ಯಾಕೆ ಕಷ್ಟದಂದ್ರ, ನಾನು ಶತಸಿದ್ಧ ಇದ್ದೀನಿ, ನಾನ್ ತಪ್ಪು ಮಾಡಂಗಿಲ್ಲ, ನಾ ಯಾವಾಗ್ಲೂ ಕರೆಕ್ಟ್ ಇರ್ತೀನಿ, ನಾ ಹಿಂಗಿದ್ದೀನಿ, ನಾ ಹಂಗಿದ್ದೀನಿ, ನಾ ಹಿಂಗ್ ಮಾಡ್ತೀನಿ, ನಾ ಹಂಗ್ ಮಾಡ್ತೀನಿ. ನಾನು ನಾನು ಅಂಬವನಿಗೆ ಎಂದೂ ಕಣ್ಣೀರ್ ಬರಂಗಿಲ್ಲ. ಯಾಕಂದ್ರ ತನ್ನ ಅಹಂಕಾರನಾಗ ತಾನು ಮುಳುಗಿ ಬಿಟ್ಟಿರ್ತಾನ. ನಾನು ಶೂನ್ಯ ಇದ್ದೀನಿ ಎಂಬಂತ ಭಾವ. ನಾ ಮೊನ್ನೆ ಅದ್ರೊಳಗ ಬಂಗದೊಳಗ ಇದ್ರೊಳಗ ಗ್ರೂಪ್ನಾಗ ಹೇಳಿದ್ ಏನಂದ್ರ, ಐ ಆಮ್ ನಥಿಂಗ್, ಐ ವಾಂಟ್ ನಥಿಂಗ್, ಐ ಡೂ ನಥಿಂಗ್. ನಾನು ಏನಿಲ್ಲಪ್ಪ, ನನ್ನಿಂದ ಏನು ಸಾಧ್ಯ ಇಲ್ಲ, ನಾ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಹೇಳಿ? ಉಸಿರಾಡ್ತೀನ ಅವನ ಇಚ್ಛಾ, ಓಡಾಡ್ತೀನ ಅವನ ಇಚ್ಛಾ. ಇಲ್ಲಿವರೆಗೂ ಚೈತನ್ಯ ಒಳಗದ, ಅವನ ಸ್ವರೂಪದೊಳಗ ಒಳಗ್ ಚೈತನ್ಯ ಅಲ್ಲಿ ತನಕ ನಾ ಓಡಾಡ್ತೀನಿ, ಮಾತಾಡ್ತೀನಿ, ಹಾಡ್ ಹೇಳ್ತೀನಿ, ಎಲ್ಲ ಅವನಿಂದ ಅದ. ನಾನು ಇವತ್ತು ಅಡಿಗೆ ಮಾಡಿದೆ, ನಿಮ್ಗೆ ಹಾಕಿದಾಗ ಅಡಿಗೆ ಎಲ್ಲಿಂದ ಮಾಡಿದಿ? ಯಾರು ಕೊಟ್ರು ಅಡಿಗೆ ಮಾಡ್ಲಿಕ್ಕೆ ನಿಂಗ್ ಸಾಮಾನ್ ಎಲ್ಲಿಂದ ತಂದಿ? ಒಂದ್ ಅಕ್ಕಿ ಕಾಳು ತರ್ಬೇಕಂದ್ರೆ ಎಷ್ಟ್ ಅದ್ರ ಹಿಂದ ಪ್ರಯತ್ನ ಇರ್ತದೆ, ಎಷ್ಟ್ ಅದ್ರೊಳಗ ತ್ಯಾಗ ಇರ್ತದೆ. ನೀನ್ ಗಡಿಗೆ ಮಾಡ್ಬೋದು, ಆದ್ರೆ ಮಣ್ಣು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣು ಮಾಡೋ ಯಾರಿದ್ದಾನ? ಚಿದಂಬರ ಇದ್ದಾನೆ. ಇಂತಹ ಸೂಕ್ಷ್ಮ ಚಿಂತನೆ ನಮ್ಮೊಳಗಿರ್ಬೇಕು. ನಮ್ಗೇನಾಗ್ಬಿಡ್ತದ, ಅವ್ ಯಾವ ತಿಳುವಳಿಗೆ, ಅವ್ ಯಾವ ತಲೆಗೆ ಬರಂಗಿಲ್ಲ. ಬರೀ ನಾನು ನಾನು ನಾನು. ಹೆಂಗಂತಂದ್ರ ಒಟ್ಟ ಏನಂದ್ರ ನಾನ್ ಇಲ್ದ ಜಗತ್ತೇ ನಡೆಯಂಗಿಲ್ಲ ಎಂಬಂತ ಒಂದ್ ಮಟ್ಟಕ್ ನಾವ್ ಬಂದ್ಬಿಡ್ತೀವಿ. ನಾನ್ ಇಲ್ಲಿದ್ರೆ ಹೆಂಗ ಆಗ್ತಿತ್ತು, ಅವ್ರು ರೋಡಿಗೆ ಬರ್ತಿದ್ರು. ಬಹಳ ಮಂದಿ ಹೇಳಿ ಮಾತಾಡ್ತಿರ್ತಾರ, ನಾನೇ ಮಾಡೀನಿ, ನಾನೇ ಅವ್ರಿಗೆ ಕೊಡ್ಸೀನಿ, ನಾನೇ ಅಡ್ಮಿಷನ್ ಕೊಡ್ಸೀನಿ, ನಾನೇ ನೌಕರಿ ಕೊಡ್ಸೀನಿ. ಅರೆ, ನೀ ನೌಕರಿ ಕೊಡ್ಸಿದಿ ಕರೆಕ್ಟ್ ಅದ, ಆದ್ರ ನೀನ್ ಎಲ್ಲಿಂದ ಬಂದಿ? ಅದು ಏನಪ್ಪಾ ಅಂದ್ರ, ಈ ಚಿಂತನೆ ಯಾರಿಗ್ ಬರ್ತದ? ಅವ್ರಿಗೆ ಅಶ್ರುಪಾತ ಬರ್ತದ. ಎಲ್ಲಿವರೆಗೂ ನಮ್ಗ ಅಶ್ರುಪಾತ ಬರಂಗಿಲ್ಲ ಅಲ್ಲಿವರೆಗೂ ನಾವೇನ್ ತಿಳ್ಕೊಬೇಕಪ್ಪ ಅಂದ್ರ ಅಹಂಕಾರದ ನಮ್ಮೊಳಗ. ಆದ್ರ ಅಶ್ರುಪಾತ ಕೊಟ್ಟು ಅಹಂಕಾರವನ್ನ ಶೂನ್ಯ ಮಾಡವ ಯಾರಿದ್ದಾನಪ್ಪ ಅಂದ್ರ ಚಿದಂಬರ. ದಾಸ್ಮಣೆ ಕೃಪಾ ಕರಿ ದಯಾ ದೇವ. ಯಾರಿಗ್ ಕೃಪಾ ಮಾಡ್ತಾನಪ್ಪ? ಈ ಅಶ್ರುಪಾತ ಬಂದವ್ರಿಗೆ ಕೃಪಾ ಮಾಡಿ ಅವ್ರಿಗೇನಂತಂದ್ರ ಅಹಂಕಾರವನ್ನ ಪೂರ್ಣ ಝೀರೋ ಮಾಡ್ಬಿಡ್ತಾನ. ಮತ್ತ ಅಂಥ ಇಲ್ಲೇನ್ ಹೇಳಿಗತ್ತಾರಂದ್ರ, ಅಂಥ ಭಕ್ತರ ತಾಯಿ ಧನ್ಯತೆ ಜನನಿ ತಯಾ ಪ್ರಸವಲಿ. ಜನ್ಮ ಕೊಟ್ಟಂತ ತಾಯಿ ನೋಡ್ರಿ. ಎಷ್ಟೋ ಮಂದಿ ತಾಯಂದ್ರ ಇರ್ತಾರ, ಮಕ್ಕಳು ಬಹಳ ಜಿದ್ದಿ ಇರ್ತಾರ, ಹಠ ಮಾಡೋರು ಇರ್ತಾರ, ಬರೀ ಅಳದು ಮಾಡಂಗ, ಅದು ಕೊಡ್ಸು, ಇದು ಕೊಡ್ಸು, ಇದು ಬೇಕು, ಅದು ಬೇಕು, ಬರೀ ಅಂತದೇ ಮಾಡ್ತಿರ್ತಾರ. ಯಾಕಪ್ಪ ಅದು ಅಂತಂದ್ರ, ಮನ್ಯಾಗ ನಾವು ಆ ಭಾವನೆ ಒಳಗ್ ಇರಂಗಿಲ್ಲ.
ನಾವು ಗ್ರಾಟಿಟ್ಯೂಡ್ ಕೃತಜ್ಞತಾ ಭಾವ ನಮ್ಮ ಹತ್ರ ಇರಂಗಿಲ್ಲ, ಒಂದು ದೈನ್ಯ ಭಾವ ಇರಂಗಿಲ್ಲ, ದಯಾಭಾವ ಇರಂಗಿಲ್ಲ, ಕ್ಷಮಾಭಾವ ಇರಂಗಿಲ್ಲ, ಶಾಂತ ಗುಣ ಇರಂಗಿಲ್ಲ. ನಾವ್ ಹೆಂಗ ಮಾಡ್ತೀವಿ, ನಾವ್ ಹೆಂಗ ಓಡಾಡ್ತೀವಿ, ನಾವ್ ಹೆಂಗ ಅದನ್ನ ನೋಡ್ತಾರ ಮಕ್ಕಳು ನೋಡೇ ನೋಡ್ತಾರ ಅದನ್ನ. ಹಂಗಾಗಿ ಆ ತಾಯಿನ ಇಲ್ಲಿ ಬಹಳ ಯಾಕೆ ಕೊಂಡಾಡ್ಯಾರ ಅಂದ್ರೆ ತಾಯಿನೇ ಮೊದ್ಲೇ ಗುರು, ತಾಯಿ ಮೊದ್ಲೇ ಗುರು, ತಾಯಿನ ನೋಡ್ತಾರ ಮಕ್ಕಳೆಲ್ಲಾರು. ಹಂಗಾಗಿ ಅಕ್ಕಿ ಏನಾಗ್ತಾಳ ಅಂದ್ರ ಇಲ್ಲಿ ಹೇಳ್ಯಾರ, ಧನ್ಯತೆ ಜನನಿ ತಯಾ ಪ್ರಸವಲಿ ಅವಡಿ ಬಯಸಲಿ ದೇವಾದಿಚಿ. ಅಂದ್ರ ಭಗವಂತನ ಪ್ರೇಮದಿಂದ ಭಗವಂತನ ಹತ್ರ ಕೂತಾಳ. ಹಂಗಾಗಿ ಮಕ್ಕಳಿಗೆ ಭಗವಂತನ ಸ್ಥಾನದಲ್ಲೇ ಇದ್ದಾಳ. ಹಂಗಾಗಿ ಅಂಥ ತಾಯಿನ ಇಲ್ಲಿ ಹೇಳಿಗತಾರ, ಅಂಥ ಏನು ಅಶ್ರುಪಾತ ಬರುವಂತ ಯಾವ ಭಕ್ತ ಇರ್ತಾನೋ ಅವನಿಗೆ ಭಜನಿ ಒಳಗ ಸಮಾಧಿ ಎಂಬಂತದ್ ಹತ್ಬಿಡ್ತಾನೆ ನೋಡಿ. ಭಜನಿ ಕೀರ್ತನ ಟೈಮ್ನಾಗ ನಾವು ಸತ್ಸಂಗಕ್ಕೆ ಹೋದಾಗ ನಮಗ್ ಯಾಕೆ ಸಮಾಧಿ ಹತ್ತಂಗಿಲ್ಲ ಅಂದ್ರೆ ನಮಗ್ 10 ಕಡೆ ವಿಚಾರ, 10 ಮಂದಿ ಕಡೆ ನೋಡೋದು, ಅವ್ರು ನೋಡೋದು, ಇವ್ರೇನ್ ಮಾಡ್ಯಾರ. ಕೀರ್ತನ್ ಮಾಡ್ಬೇಕಾದ್ರೂ ನಾ ಹೇಳ್ತೇನೆ, ಕಣ್ಮುಚ್ಚಿ ಮಾಡೋದ್ ಕೀರ್ತನ್ ಕಲಿಬೇಕು ನಾವು. ಕಣ್ಮುಚ್ಚಿಬಿಡು, ಕಣ್ ತೆಗಿಲಿಕ್ಕೆ ಹೋಗ್ಬಾರ್ದು. ಕಣ್ಮುಚ್ಚಿದಾಗ ಪರಿಪೂರ್ಣವಾಗಿ ಏನ್ ಬರ್ತದ ವಿಚಾರ ಎಲ್ಲ ಅವು ಆ ಭಗವಂತನ ಸ್ಮರಣೆಯಿಂದ ಬರ್ತದೆ. ಹಾಗಾಗಿ ನಾ ಇಲ್ಲೇನ್ ಅದೇ ತಾತ್ಪರ್ಯ ಏನಪ್ಪಾ ಅಂತಂದ್ರ ಅಶ್ರುಪಾತ ಎಂಬಂತ ಅದು ಬಹಳ ಮಹತ್ವದ ಇದು ಬರೋದು ಪಶ್ಚಾತ್ತಾಪ ಭಾವದಿಂದ. ಮಣೆ ಜನಾರ್ದನ ಗೇಯಿ ಅನುತಾಪ ಸಾಂಡಿಪ ಸಂಕಲ್ಪ ಏಕನಾಥ. ಇಷ್ಟು ದಿವ್ಸ ನಾನು ಹೆಂಗ್ ನಡ್ಕೊಂಡೆ, ಯಾರ್ಯಾರಿಗೆ ಏನೇನೋ ರೀತಿ ನಡ್ಕೊಂಡೆ, ಯಾರ್ಯಾರಿಗೆ ಏನೇನೋ ಅಂದೆ, ಯಾರಿಗೋ ಮನಸ್ ನೋವು ಮಾಡಿದೆ, ಯಾರಿಗೋ ಚಲೋ ಮಾಡಿದೆ, ಒಬ್ರಿಗೆ ಹಿಂಗ್ ಮಾಡಿದೆ. ಬಟ್ ಏನಂತಂದ್ರೆ ದೇಹ ಭಾವದಿಂದ ನಾನು ನಡ್ಕೊಂಡೀನಿ. ಈಗ ನಾ ಸಂತ ಮಾರ್ಗಕ್ಕೆ ಬಂದೀನಿ, ಸಂತರ ಸಹವಾಸದೊಳಗಿದ್ದೀನಿ. ಸಂತರ ಹೆಂಗ್ ನಡ್ಕೋತಾರ, ಅವ್ರಿಗೆ ಹೆಂಗಿರ್ತಾರ ಎಲ್ಲಾರ ಜೊತೆಗೆ, ಅದನ್ನ ನೋಡಿದಾಗ ನಮಗ ಒಳಗ್ಲಿಂದ ಒಂದು ಜಾಗೃತ ಅವಸ್ಥಾ ಬರ್ತದೆ. ಅಯ್ಯೋ ಸಂತರ ಎಷ್ಟು ಕರುಣಾಮಂತ್ರ ಇರ್ತಾರ, ಅವ್ರ ಜಗತ್ತೆಲ್ಲಾ ನಮ್ದು ಅನ್ಕೋತಾರ. ಇವನಾರು ಇವನಮ್ಮವ ಅಂತ ಶರಣರ ವಚನ ನೋಡ್ರಿ. ಆ ಒಂದು ಸಂತರು ಹೆಂಗಿರ್ತಾರಮ್ಮಂತಹದ್ದು ನಾವು ಸಂತರನ್ನ ಸೂಕ್ಷ್ಮ ರೀತಿಯಿಂದ ಪರೀಕ್ಷೆ ಮಾಡಿ ನೋಡಿದಾಗ ಅವಾಗ ನಮ್ಗ ಆ ಭಾವನೆ ಜಾಗೃತ ಆಗ್ತದೆ. ಅವ್ರು ಯಾರು ತಮ್ಮವ್ರು ಅಂಬದ್ ಇರಂಗಿಲ್ಲ. ಹೊರಗಿನವ್ರು ಇವ ಬ್ಯಾರೆ, ಇವ ನನ್ ಕ್ಲೋಸು, ಇವ ದೂರ. ಅವ್ರು ನಮಗ್ ಬಹಳ, ನಾವ್ ಅಲ್ಲಿ ಅವ್ರ ಮನಿಗ್ ಹೋದಾಗ ನಮಗ್ ಬಹಳ ಮಾಡ್ಯಾರ, ಹಿಂಗ ಇಲ್ಲ ನಮ್ಗ ಅಲ್ಲಿ ಕರ್ಕೊಂಡ್ ಹೋಗ್ಯಾರ, ಇದು ಮಾಡ್ಯಾರ. ಅವೆಲ್ಲಾ ಏನಂತಂದ್ರೆ ವ್ಯರ್ಥದ. ಯಾಕಂತಂದ್ರೆ ಎಲ್ಲಾ ಮಾಡೋ ಚಿದಂಬರ ಇದ್ದಾನ ಅನ್ಕೊಂಡವ್ರು ಅಗ್ನಿ ಶಾಂತ ಇರ್ತಾರ. ಈಗ ಸಂತರ ಸಹವಾಸ ಬಹಳ ಮಹತ್ವದ. ಸಂತರ ಸಹವಾಸ ಆಗ್ಲಿಲ್ಲ ಅಂದ್ರ ಅಶ್ರುಪಾತ ನಯನದೊಳಗ್ ಬರೋದ್ ಬಹಳ ಕಷ್ಟ. ಯಾಕ ಸಂತರ ಸಹವಾಸ ಆಗ್ತದಂದ್ರ ಅಲ್ಲಿ ನಮ್ಗ ಅನುತಾಪ ಬರ್ತದ. ಅನುತಾಪ ಬಹಳ ಮಹತ್ವದ. ರಾಜಾರಾಮ್ ಮಹಾರಾಜದ ಒಂದು ಅಭಂಗದೊಳಗ ನಾವು ಅನುತಾಪದ ಬಗ್ಗೆ ಬಹಳ ಏನಂತಂದ್ರೆ ಚಿಂತನೆ ಮಾಡಿದ್ವಿ. ಅನುತಾಪ ಬಹಳ ಮುಖ್ಯ ಅದ. ಅನುತಾಪ ಇರ್ಲಿಲ್ಲ ಅಂದ್ರ ನಮ್ಮೊಳಗ ಭಾವ ಬರಂಗಿಲ್ಲ, ಭಕ್ತಿ ಬರಂಗಿಲ್ಲ. ಭಕ್ತಿ ಯಾವ್ದಕ್ ಸಂಬಂಧಪಟ್ಟದ? ಭಕ್ತಿ ಸಂಬಂಧಪಟ್ಟದ್ದು ನಮ್ಮ ಅಂತಃಕರಣಕ್ಕೆ ಸಂಬಂಧಪಟ್ಟದ. ನಮ್ಮ ಭಾವ, ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವ. ನಾವು ಚಿದಂಬರ ಸ್ವಾಮಿಗೆ ಎಷ್ಟೇ ಅಲಂಕಾರ ಮಾಡ್ರಿ, ಎಷ್ಟ ಅವನಿಗೆಲ್ಲಾ ಚಲೋ ಚಲೋ ಪೀತಾಂಬರ ಅದು ಉಡಿಸ್ರಿ, ಏನ್ ಬೇಕಾದ್ ಮಾಡ್ರಿ, ಆದ್ರ ಭಾವ ಬಿಟ್ಟು ಏನ? ಭಾವವೀನ ಭಕ್ತಿ. ಭಾವ ಇಲ್ಲ ಆದ್ರ ಭಕ್ತಿ ಶೂನ್ಯ ಅದ. ಭಕ್ತಿ ಒಳಗ ಏನೂ ಇಲ್ಲ. ಅದಕ್ಕ ಭಾವ ತಂದ್ ಕೊಡಪ್ಪ ಅಂತ ಹೇಳ್ಯಾರ. ನನಗೆ ಇವ್ರು ಚಿದಂಬರ ಪ್ರಸಾದರ್ದೊಂದು ಅಭಂಗ ಅದ, ನನಗ ಭಾವ ತಂದ್ ಕೊಡ್ರಿ, ಭಾವದ ಮುಂದೆ ನಂಗ ಬ್ರಹ್ಮಜ್ಞಾನ ಏನು ಬೇಡ, ಬೆಂಕಿ ಹಚ್ಚ್ರಿ ಬ್ರಹ್ಮಜ್ಞಾನಕ್ಕೆ ಅಂತ ಬರ್ದಾರ. ಯಾಕಂದ್ರೆ ಭಾವ ಇಲ್ದ ಏನಿಲ್ಲ, ಭಕ್ತಿ ಇಲ್ದೇನಿಲ್ಲ. ಭಕ್ತಿನೇ ಜ್ಞಾನ ಮತ್ತು ವೈರಾಗ್ಯದ ತಾಯಿನೇ ಭಕ್ತಿ ಇದ್ದಾಳ. ಆದ್ರೆ ಭಕ್ತಿ ಯಾವಾಗ ಬರ್ತದಪ್ಪ? ಭಕ್ತಿ ಅಂದ್ರೆ ಏನು? ಸಂಪೂರ್ಣ ಭಗವಂತಕ್ಕೆ ಸರೆಂಡರ್ ಆಗೋದು. ಆ ಆನಂದ ಅಶ್ರುಪಾತ ಬರೋದಂದ್ರೆ ಅದೇ ಭಕ್ತಿ. ಅದು ಯಾವಾಗ ಬರ್ತದಂದ್ರ ನಾನು ಶೂನ್ಯ ಇದ್ದೀನಿ ಎಂಬುದು ಎಲ್ಲಿವರೆಗೂ ನಮ್ಗೆ ಅರಿವೇ ಆಗಂಗಿಲ್ಲವೋ ಆ ಭಗವಂತನೇ ನಮ್ಮ ಹೃದಯದೊಳಗ, ನಮ್ಮ ಅಂತಃಕರಣದೊಳಗ ಭಗವಂತನೇ ಚೈತನ್ಯ ಸ್ವರೂಪನಾಗಿ ನಮ್ಮನ್ನ ನಡೆಸ್ಲಿಗತಾನ. ಆತ್ಮ ಸ್ವರೂಪದೊಳಗ ಯಾವಾಗ ಈ ದೇಹದಿಂದ ಆತ್ಮ ಬ್ಯಾರೆ ಆಗ್ತದ, ಇದು ಏನು ನಡಿಲಿಕ್ಕೆ ಆಗ್ಲ, ಮಾತಾಡ್ಲಿಕ್ಕೆ ಆಗ್ಲ, ಉಸಿರಾಡ್ಲಿಕ್ಕೆ ಆಗ್ಲ, ಮತ್ತ ಒಂದ ದಿವಸದಾಗ ಹುಳ ಹತ್ಬಿಡ್ತಾವ ದೇಹ, ದುರ್ಗಂಧ ಬರ್ಲಿಕ್ಕೆ ಚಾಲು ಆಗ್ತದ. ಮತ್ತೇನಂದ್ರ ಅವಾಗ ಸಮಾಜದೊಳಗ ಆ ದೇಹನ ಇಡಂಗಿಲ್ಲ, ಸುಟ್ಟು ಬಿಡ್ತಾರ, ಮಣ್ಣು ಮಾಡ್ತಾರ, ಏನಾರ ಮಾಡ್ತಾರ. ಯಾಕಪ್ಪ ಅಂತಂದ್ರ ಆ ಒಳಗಿದ್ದಂತ ಚೈತನ್ಯ ಇಲ್ಲ.
ಹಂಗಾಗಿ ಸತ್ಯ ಏನದ, ನಾವ್ ಇವತ್ತಿಷ್ಟೆಲ್ಲಾ ಮಾಡ್ಲಿಕ್ಕೆ ಅಂದ್ರೆ ಇದಕ್ ಸತ್ಯ ಯಾರಪ್ಪ? ಅವನೇ ಚೈತನ್ಯ ಸ್ವರೂಪದಾಗ ಏನ್ ಭಗವಂತ ಇದ್ದಾನ, ಅವನೇ ಸತ್ಯ ಇದ್ದಾನ, ಅವನೇ ನಮ್ ನಿರ್ಮಾಣ ಮಾಡ್ಯಾನ, ಅವನೇ ನಮ್ಮ ಜನ್ಮ ಕೊಟ್ಟಾನ. ಹಂಗಿದ್ದಾಗ ಅವನೇ ನನ್ನ ಸರ್ವಸ್ವ ಇದ್ದಾನಂಬಂತಹ ಭಾವ ಬರ್ಲಿಕ್ಕೆ ಏನಪ್ಪಾ ಅಂದ್ರ ಭಾವ ಬಹಳ ಮುಖ್ಯದ. ಆ ಭಾವ ತಂದು ಕೊಡೋದು ಎಲ್ಲಪ್ಪ? ಭಾವ ನಮ್ಗೆ ಎಲ್ಲಿ ಸಿಗ್ತದ? ಭಕ್ತಿ ಎಲ್ಲಿ ಸಿಗ್ತದ? ಭಕ್ತಿ ಎಲ್ಲಿ ಸಿಗ್ತದಪ್ಪ? ಎಲ್ಲಿ ಯಾವ ಊರಾಗ ಸಿಗ್ತದ? ಎಲ್ಲಿ ಸಿಗ್ತದ? ಸಂತರ ಹತ್ರ ಸಿಗ್ತದ. ತುಕಾರಾಮ್ ಮಹಾರಾಜರು ಹೇಳ್ತಾರ ಬಂಗಳೊಳಗ, ತುಮಿ ಸಂತ ಮಾಯ ಬಾಪಕೃತ ಕೃಪಾವಂತ ಕಾಯ ಮ್ಯಾ ಪತೀತ ಕೀರ್ತಿವಾಣು. ತುಕಾರಾಮ್ ಮಹಾರಾಜ, ನಾ ಪತೀತ ಇದ್ದೀನಿ, ನಿಮ್ ಸಂತನ ಕೀರ್ತಿ ವರ್ಣನ್ ಮಾಡ್ಲಿಕ್ಕೆ ನಾನು ಯೋಗ್ಯ ಇಲ್ಲ ಅಂತ ಹೇಳ್ತಾರ ತುಕಾರಾಮ. ಅವತಾರ ತುಮಾ ಧಾರಾಯ ಕಾರಣ ಉದ್ಧಾರಾಯ ಜನ ಜಡ ಜೀವ. ನಿಮ್ದು ಅವತಾರ ಇದೆ ಸಂತರ ಅಂತಂದ್ರೆ ಯಾರು? ಅವ್ರು ಭಗವಂತನ ಪ್ರತಿನಿಧಿಗಳು. ಅವ್ರದ್ದು ಅವತಾರ ಯಾಕಾಗಿದಪ್ಪ ಅಂದ್ರ ನಮ್ಮಂಥ ಅಯೋಗ್ಯ ಮಂದಿ ಆಗ್ಲಿ, ಅಹಂಕಾರಿ ಮಂದಿನ ಉದ್ಧಾರ ಮಾಡ್ಲಿಕ್ಕೆ ಆಗ್ಯದ. ಅವತಾರ ತುಮಾಧಾರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ವಾಡವಾಯ ಸುಖ ಭಕ್ತಿ ಭಾವ ಧರ್ಮ ಕುಳಾಚಾರ ನಾಮ ವಿಠೋಬಾಚೆ. ಅವ್ರದ್ದು ಅವತಾರ ಯಾಕಾಗ್ಯದ? ಈ ಭಕ್ತಿ ಭಾವ ಧರ್ಮದ ಏನು ಸುಖ ಅದ, ಆ ಸುಖವನ್ನ ಬೆಳೆಸ್ಲಿಕ್ಕಾಗ್ಯದ. ವಾಡವಾಯ ಸುಖ ಭಕ್ತಿ ಭಾವ ಧರ್ಮ, ಭಕ್ತಿನ ಹೆಚ್ಚು ಮಾಡೋದು, ಧರ್ಮವನ್ನ ಹೆಚ್ಚು ಮಾಡೋದು, ಭಾವ ಕೊಡೋದು. ಭಕ್ತಿ ಎಲ್ಲಿಂದ ಸಿಗ್ತದ ನಮಗ? ಸಂತರ ಒಂದು ಸಂಘದೊಳಗ್ ಸಿಗ್ತದ, ಸತ್ಸಂಗದೊಳಗ್ ಭಕ್ತಿ ಸಿಗ್ತದ, ಸತ್ಸಂಗದೊಳಗ ನಮಗ ವೈರಾಗ್ಯ ಸಿಗ್ತದ, ಸತ್ಸಂಗದೊಳಗ ನಮಗ ಜ್ಞಾನೋದಯ ಆಗ್ತದ, ಸತ್ಸಂಗದೊಳಗ ನಮ್ದು ಮನಸ್ಸು ಸ್ಥಿರ ಆಗ್ತದ, ಸತ್ಸಂಗದೊಳಗ ನಮ್ಗೆ ಏನಾಗ್ತದ? ಆ ಜೀವನ್ ಮುಕ್ತಿ ಅವಸ್ಥಾ ಬರ್ತದ. ಅದನ್ನ ಆಚಾರ್ಯರು ಹೇಳಿದ್ರು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಹಂಗಾಗಿ ಸಂತರ ಸಹವಾಸದೊಳಗೆ ನಮಗ ಪಶ್ಚಾತ್ತಾಪ ಭಾವ ಸಿಗುತ್ತದ. ಸಂತ ಚರಣಿಚೆ ಜೇರಜ ಜರಿ ಲಾಗತಿಲ ಸಹಜ ಬುದ್ಧಿ ಪಶ್ಚಾತ್ತಾಪ ಹೋಯ ತ್ರಿವಿಧ ತಾಪ ದೂರ ಹೋಯ. ಅವಾಗ ಏನಾಗ್ಬಿಡ್ತಂದ್ರೆ ಒಂದ್ಸರಿ ಬುದ್ಧಿ ಪಶ್ಚಾತ್ತಾಪ ಆಗಿ ಆನಂದ ಅಶ್ರು ಬರ್ಲಿಕ್ಕೆ ಚಾಲು ಆಯ್ತಂದ್ರ ನಮಗ ಆ ಭಗವಂತನೇ ಸರ್ವಸ್ವಮ್ಮಂತ ಭಾವ ಯಾವಾಗ ಉಗಮ ಆಗ್ತದ, ನಮ್ಮೆಲ್ಲಾ ಈ ಲೌಕಿಕ ಕಷ್ಟಗಳೆಲ್ಲ ತಾನಾಗೆ ಮಾಯ ಆಗ್ಬಿಡ್ತಾವ. ಮಾಯ ಆಗ್ತಾವಂತಂದ್ರೆ ಏನು, ಅದ್ರ ಕಡೆ ಲಕ್ಷಣೆ ಹೋಗ್ಬಿಡ್ತದ. ಇದು ಆಯ್ತು, ಅದು ಆಯ್ತು, ಹಂಗಾಯ್ತು, ಈ ಕೆಲ್ಸ ಆಗ್ಲಿಲ್ಲ, ಅದಾಗ್ಲಿಲ್ಲ, ಮನಿ ತಗೊಳಿಕ್ ಆಗ್ಲಿಲ್ಲ, ಇದು ಅವೆಲ್ಲ ಹೋಗ್ಬಿಡ್ತಾವ. ಯಾಕಂದ್ರ ಜೀವನದ ಮೂಲ ಚರಮ ಪರಮ ಉದ್ದೇಶನದ ಅದ್ರ ಕಡೆನೆ ಬಂದ್ಬಿಟ್ಟಿವಿ. ಆ ಪಶ್ಚಾತ್ತಾಪ ಭಾವ ಕೊಡೋರು ಯಾರಪ್ಪ? ಸಂತರು. ಅದನ್ನ ತುಕಾರಾಮ್ ಮಾರ ಹೇಳ್ತಾರ, ತುಕಾಮಣೆ ಗುಣ ಚಂದನಾಚಿ ಅಂಗಿ ಐಸೆ ಜಗಿ ತುಮಿ ಸಂತ ಜನ. ಆ ಸಂತರ ಹೆಂಗಿರ್ತಾರಂತಂದ್ರ ತಮ್ದೆಲ್ಲಾ ಏನಪ್ಪಾ ಅಂದ್ರ ತಮ್ದು ಸ್ವಾರ್ಥ ಏನೂ ಮಾಡ್ಲಾರ್ದ ಆ ಚಂದನದ ಕೊರಡು ಹೆಂಗಿರ್ತದ, ಗಂಧದ ಕೊರಡು ತಾನು ಸವಿದು ಜಗತ್ತಿಗೆಲ್ಲ ಏನ್ ಗಂಧದ ಪರಿಮಳ ಕೊಡ್ತದ, ಆ ರೀತಿ ಇರ್ತಾರ ಸಂತರು. ಅಂಥವ್ರನ್ನ ನೋಡಿದಾಗ ನಮಗ್ ಪಶ್ಚಾತ್ತಾಪ ಭಾವ ಬರ್ತದೆ. ನೋಡೋದಂದ್ರೆ ಹೆಂಗ, ಬರೀ ಸುಮ್ನೆ ಅವ್ರದ್ದು ಕಣ್ಣು ಮೂಗು ನೋಡೋದಲ್ಲ, ಅವ್ರ ಹೆಂಗ ನಡ್ಕೋತಾರ, ಹೆಂಗ ಪ್ರೀತಿಯಿಂದ ನಗ್ತಾರ, ಎಲ್ಲರ ಜೋಡಿ ನಕ್ಕೋತ್ ಮಾತಾಡ್ತಾರ. ಸಂತ ನೋಡ್ರಿ ಅಂದು ಮಾರಿ ಗಂಟು ಹಾಕಿರಂಗಿಲ್ಲ. ಯಾಕರ್ ಕೇಳಿ ಗುರುಗಳು ನೋಡ್ರಿ, ಅರುಣ್ ದೇಸಾಯಿ ಅವ್ರು ನೋಡ್ರಿ, ಯಾವಾಗ್ಲೂ ನಕ್ಕೋತಿರ್ತಾರ. ಎಲ್ಲರಿಗೂ ಒಂದು ಅವ್ರ ಮುಖದೊಳಗೊಂದು ಕರುಣಾಭಾವ ಇರ್ತದೆ. ಚಿದಂಬರ ಮಹಾಸ್ವಾಮಿಗಳು ಎಲ್ಲರನ್ನೂ ಒಂದು ಅಂತಃಕರಣದಿಂದ ನೋಡ್ತಿದ್ರು. ಕೃಪಾ ದೃಷ್ಟಿ ಇರ್ತಿತ್ತು ಅವ್ರು. ಕೃಪಾ ದೃಷ್ಟಿ ಪಾಹೆ ಗಂಭೀರ ಬೋಲಣೆ ಸಮಾಧಾನ ಬಾಣೆ ಆಯ್ತದ. ಅದಕ್ಕ ಶ್ಲೋಕದೊಳಗೆ ಹೇಳ್ತಾರ, ಕೃಪಾ ಸಮುದ್ರಂ, ಸಮುದ್ರ ಕೃಪಾ ಸಮುದ್ರ, ಹೃದಯದೊಳಗ ಸಮುದ್ರದಂತಹ ಕೃಪಾ. ಅದನ್ನ ನೋಡಿದಾಗ ನಮಗ ಪಶ್ಚಾತ್ತಾಪ ಭಾವ ಬರ್ತದ. ಸಂತರ ಸಮಾಗಮದೊಳಗ ನಮ್ಗ ಪಶ್ಚಾತ್ತಾಪ ಭಾವ ಬಂದು ಕಣ್ಣೀರ ಆನಂದಾಶ್ರು ಬರ್ತಾವ. ದುಃಖದಾಶ್ರು ಬ್ಯಾರೆ. ಸಂತರ ಹತ್ರ ಹೋಗಿ ಕೆಲವು ಮಂದಿ ಜೋರಾಗಿ ಹೇಳ್ತಾರ, ಏನೋ ನಮ್ ಮಗನ್ ಲಗ್ನ ಆಗಿಲ್ಲ, ನಂದಿದು ಆಗಿಲ್ಲ, ನಮ್ಗ್ ಮಾತ್ರ ನೌಕರಿ ಇಲ್ಲ, ಇದಿಲ್ಲ ಅಂತ. ಅದು ಆನಂದಾಶ್ರು ಒಳಗ್ ಬರಂಗಿಲ್ಲ, ಅದು ಬರೀ ದುಃಖದ ಆಶ್ರು ಆಗ್ತದೆ. ಆನಂದ ಆಶ್ರು ಅಂದ್ರ ಆ ಸಂತರ ಸಹವಾಸದೊಳಗ ಪಶ್ಚಾತ್ತಾಪ ಭಾವ ಬಂದು ಆ ಪಶ್ಚಾತ್ತಾಪ ಭಾವದಿಂದ ನಮ್ಮನ್ನ ನಾವು ಸಂಪೂರ್ಣವಾಗಿ ಮರೆತು ಒಂದು ಪ್ರೇಮದ ಭಾವದ ಸಮಾಧಿ ಹತ್ತಿದಾಗ ಕಣ್ಣೀರೇನ ತಾನಾಗೆ ಬರ್ತಿರ್ತಾವ. ಅವಾಗ ನಮ್ಗ ಹಿಂಗ ಅವು ಹೆಂಗ್ ಕಣ್ಣೀರ್ ಬರ್ತಾವ ಅಂದ್ರ, ಈಗ ಬ್ಯಾರೇದ್ ನೋಡ್ರಿ, ಬ್ಯಾರೆ ಸರಿ ಅಳೋ ಮುಂದಾಗ ಹೆಂಗಿರ್ತಾವ, ಓ ಆವು ಅಂತಿರ್ತೀವಿ. ಆನಂದ ಆಶ್ರು ಹೆಂಗಿರ್ತಾವ ಅಂದ್ರ ಏನು ಶಬ್ದ ಇಲ್ಲ,
ಏನು ಇಲ್ಲ, ಒಂದು ಸಮಾಧಿ ಒಳಗ್ ಕೂತಿರ್ತೀವಿ, ಆ ಕಣ್ಣಾಗಿಂದ ಮೆಲ್ಲಕ ಜಳ ಜಳ ನೀರ್ ಬರ್ತಾವ. ಅವು ಹೆಂಗಿಂದ್ರೆ ಸೈಡ್ಲಿಂದ ಬರ್ತಾವ, ಬಲ್ಗಡೆ ಈ ಕಣ್ಣಿನ ಈ ಕಡೆ ಎಂಡಿಂದ ಬರ್ತಾವ. ಈ ಕಡೆ ಎಂಡಿಂದ ಬಂದ್ರೆ ಅವು ದುಃಖದ ಅಳೋದಂತಾರ. ಆನಂದ ಅಶ್ರು ಅಂದ್ರೆ ನಮ್ಮ ಕಣ್ಣಿನ ರೈಟ್ ಸೈಡ್ ಆಗ್ಲಿ ಇತ್ಲ ಲೆಫ್ಟ್ ಸೈಡ್ ಎಂಡಿಗೆ ಏನಿರ್ತಾವ ಅಲ್ಲಿಂದ ಬರ್ತಾವ. ಹಂಗಾಗಿ ಆನಂದ ಅಶ್ರು ಯಾಕೆ ಇದನ್ನ ನಾವು ಇಷ್ಟಿಲ್ಲೇ ಮಹತ್ವ ಕೊಟ್ಟಾರ ರಾಜಾರಾಮ್ ಮಹಾರಾಜ ಅಂದ್ರ ಅದು ಭಗವಂತಗ್ ಬಹಳ ಪ್ರೀತಿ ಅದ. ಯಾಕೆ ಪ್ರೀತಿ ಅದಪ್ಪ ಅಂದ್ರ ಆನಂದ ಅಶ್ರು ಏನ್ ಮಾಡ್ತದ, ನಮಗ ಭಾವದ ಸಮಾಧಿ ಎಂಬಂತ ಕೊಡ್ತದ, ಆತ್ಮಶಕ್ತಿ ಆತ್ಮಸ್ಥಿತಿ ಕೊಡ್ತದ, ಆತ್ಮ ಪ್ರಕಾಶ ಕೊಡ್ತದ, ಭಜನಿ ಒಳಗ ಆನಂದ ಕೊಡ್ತದ. ಯಾಕೆ ಭಜನಿ ಒಳಗೆ ಈ ನಾದಗಳಿಗೆ ಮಹತ್ವ ಕೊಟ್ಟಾರಂದ್ರ ಆ ನಾದನು ಒಂದು ಕಾರಣ ಆಗ್ತದೆ. ಅದಕ್ಕ ಸಂತರ ಸಹವಾಸ, ಭಜನಿ, ಕೀರ್ತನ ಇವೆಲ್ಲ ಏನಂದ್ರ ಇವೆಲ್ಲ ಸಪ್ತಾ ಸೋಹಳ ಇವೆಲ್ಲ ಏನ ಭಕ್ತಿ ಪ್ರಾಧಾನ್ಯ ಕಾರ್ಯಕ್ರಮಗಳು ಏನಾಗ್ತಾವ, ಅವು ನಮಗ ಪಶ್ಚಾತ್ತಾಪ ಭಾವ ಕೊಟ್ಟು ಆನಂದ ಅಶ್ರು ಕೊಡ್ತಾವ. ಅದು ನಮಗಂದ್ರೆ ಎಲ್ಲರಿಗೂ ಕೊಡಂಗಿಲ್ಲ. ಕೆಲವು ಮಂದಿ ಏನೇನೋ ಬ್ಯಾರೆ ಏಜೆಂಡಾ ಇಟ್ಕೊಂಡು ಹೋಗಿರ್ತಾರ ಸಪ್ತಾನಾಗೆ, ಅವ್ರು ಭೇಟಿ ಆಗ್ತಾರ, ಇವ್ರು ಭೇಟಿ ಆಗ್ತಾರ, ಅಲ್ಲಿ ಹೋಗಿ ಆರಾಮ್ ಹರಟಿ ಹೊಡಿಬಹುದು. ಅಲ್ಲೆಲ್ಲ 7 ದಿವ್ಸ ನಮ್ ಮನ್ಯಾಗ ಕೆಲಸ ಮಾಡೋದ್ ಇರಂಗಿಲ್ಲ, ಆರಾಮಲ್ಲಿ ಏನ್ ಕೂತಲ್ಲೇ ನಾಷ್ಟಾ ಹಾಕ್ತಾರ, ಊಟ ಹಾಕ್ತಾರ, ಎಲ್ಲಾ ಹಾಕ್ತಾರ, ಬ್ಯಾರೆ ಬ್ಯಾರೆ 7 ದಿವ್ಸ ಬ್ಯಾರೆ ಬ್ಯಾರೆ ಇದು ಮಾಡ್ತಾರ, ಟೈಪ್ಸ್ ಮಾಡ್ತಾರ. ಹಿಂಗೆಲ್ಲಾ ಇಟ್ಕೊಂಡು ಹೋದ್ರೆ ಅವ್ರಿಗೆ ಎಂದೂ ಪಶ್ಚಾತ್ತಾಪ ಭಾವ ಬರಂಗಿಲ್ಲ. ಅಲ್ಲೇನ ಬಹಳ ಚಲೋ ಮೆರವಣಿಗೆ ಆಯ್ತು, ಇದು ಆಯ್ತು, ಹೆಂಗ್ ಏನ್ರಿ ತುಪ್ಪ ಎಲ್ಲಾ ಚಲೋತ್ನಾಗ ಮನಸ್ಸಿಂದ ಭಾರಿ ಬಡ್ಸಿದ್ರು, ಹೋಳಿಗೆ ಮಾಡಿದ್ರು, ಇವ್ರಿಗೆ ಯಾರಿಗೂ ಆನಂದ ಅಷ್ಟು ಬರಂಗಿಲ್ಲ. ಯಾರಿಗೆ ತನ್ನ ಜೀವನದ ಪರಮ ಉದ್ದೇಶ ಏನದ, ಅದು ಯಾಕ ನಮ್ಗ ಭಗವಂತಂದ ಯಾಕೆ ನಂಗೆ ಭಕ್ತಿ ಬರವಲ್ದು, ಯಾಕೆ ನಂಗೆ ಭಗವಂತ ಸಿಗವಲ್ಲ, ಯಾಕೆ ಭಗವಂತನ ಪ್ರತ್ಯಕ್ಷ ದರ್ಶನ ಆಗ್ವಲ್ದು, ಯಾಕೆ ನಂಗೆ ನಾಮದೊಳಗ ಸ್ಥಿರ ಆಗ್ವಲ್ದು ಮನಸ್ಸು, ಯಾಕ ನನಗೆ ಈ ಮಾಯಾ ನನ್ ಜೀವನವನ್ನ ಯಾಕೆ ನನ್ಗೆ ಬೆನ್ ಹತ್ತದ, ಈ ಕಲಿ ಪ್ರಭಾವ ಯಾಕೆ ನನ್ ಮೇಲೆ ಆಗ್ಯದ ಅಂಬಂತ ಚಿಂತನದೊಳಗೆ ಯಾರಿರ್ತಾರ ಸತತ್, ಅವರು ಸಂತರ ಸಹವಾಸದಾಗ ಹೋದಾಗ ಪಶ್ಚಾತ್ತಾಪ ಭಾವ ಬರ್ತದೆ. ಆ ಸಂತರ ದರ್ಶನ ಮಾತ್ರದಿಂದ ಪಶ್ಚಾತ್ತಾಪ. ಅದಕ್ಕ ಈ ಸಂತರ ಸಹವಾಸ ಸಂಬಂಧ ಸತ್ಸಂಗ ಅಂದ್ರೆ ಅಶ್ರುಪಾತ ನಯನಿ. ರಾಜಾರಾಮ ಮೊದ್ಲೇ ಲೈನ್ನಾಗ ಏನ್ ಹೇಳಿದ್ರು, ಆನಂದ ಅಶ್ರುಪಾತ ಜಯಾಚೆ ನಯನಿ ಲಾಗತಿ ಭಜನಿ ದೇವಾಜೀತ. ಭಗವಂತನ ಭಜನಿ ಒಳಗ ಒಂದ್ ಅಭಂಗ ಆಗ್ಲಿ, ಒಂದ್ ಸಗುಣ ಸಕುಮಾರ ಅಭಂಗ ನಾವ್ ಎಷ್ಟೋ ಸಲ ಕೇಳಿರ್ತೀವಿ, ಆದ್ರ ಅದನ್ನ ಒಂದು ಭಜನಿ ಒಳಗ್ ಕೇಳಿದಾಗ ಆನಂದ ಅಷ್ಟು ಬರ್ತದೆ. ಭಗವಂತನ ಆ ಸಗುಣ ಸ್ವರೂಪ ಕಣ್ಮುಂದ ಬಂದ್ ನಿಂತು ಬಿಡ್ತದ. ಅವನ್ ನೋಡಿದ್ರ ಅವನ್ ಮುಖ ನೋಡಿ ಅವಂದೇನಪ್ಪಾ ಅಂದ್ರ ಆ ಒಂದು ಮಂದ ಹಾಸ ಮುಖ ನೋಡಿದಾಗ ನಮಗ ಕಣ್ಣೀರ್ ಬರ್ತಾವ. ಅದು ಬಹಳ ಮಹತ್ವದ. ಅದು ಬರ್ಲಿಕ್ಕೆ ಪಶ್ಚಾತ್ತಾಪ ಭಾವ ಬಹಳ ಮುಖ್ಯದ. ಆ ಪಶ್ಚಾತ್ತಾಪ ಭಾವ ಸತ್ಸಂಗದೊಳಗ್ ಆ ಸತ್ಸಂಗ ಯಾರಿಗ್ ಸಿಗ್ತದ? ಚಿದಂಬರ ಕೃಪಾ ಯಾರಿಗಾಗಿರ್ತದ? ಚಿದಂಬರ ಕೃಪಾ ಯಾರಿಗಾಗ್ತದ? ಯಾರ್ದು ಜನ್ಮ ಜನ್ಮಾಂತರದ್ದು ಇದು ಸಂಸ್ಕಾರ ಇರ್ತದ. ನೋಡ್ರಿ ಇಲ್ಲಿ ಯಾಕ ಧನ್ಯತೆ ಜನನಿ ತಯಾ ಪ್ರಸವಲಿ ಅಂತ ಹೇಳ್ತಾರಲ್ಲ, ಯಾಕಪ್ಪ ಜನ್ಮ ಜನ್ಮಾಂತರ ಅವ್ರು ಸತ್ಸಂಗ ಬಂದಿರ್ತಾರ, ಹಂಗಾಗಿ ಅವ್ರು ಅಂತ ತಾಯಿ ಹುಡ್ತಾರ. ಆ ಭಕ್ತಿ ಸಾಂಪ್ರದಾಯದ ಕುಟುಂಬದೊಳಗೆ ಅವ್ರದ್ದು ಜನ್ಮ ಆಗ್ತದೆ. ಈ ಜನ್ಮದೊಳಗೂ ನಾವು ಚಿದಂಬರನ ಪ್ರಾಪ್ತಿ ಮಾಡ್ಕೋಬೇಕು, ಚಿದಂಬರನೇ ನನಗ್ ಸಿಗ್ಬೇಕು, ಚಿದಂಬರ ನಾಮ ನಮಗ ವಿಧೇಯ ಸ್ಥಿತಿ ಆಗ್ಬೇಕು ಅಂತ ನಾವು ಎಷ್ಟು ಒಂದು ಪ್ರಬಲ ಇಚ್ಛೆ ಇಟ್ಕೊಂಡು ನಿರಂತರ ಅವನ್ ಸ್ಮರಣದಾಗ ಇರ್ತೀವಿ, ಅವಾಗ ನಮಗ ಮುಂದಿನ ಜನ್ಮದಾಗ ಇನ್ನೂ ದೊಡ್ಡ ದೊಡ್ಡ ಭಕ್ತರ ಮನ್ಯಾಗ ನಮ್ ಜನ್ಮ. ಇಲ್ಲ ಅಂತಂದ್ರೆ ಮತ್ತ ಅದೇ ಯಾರೋ ಜಗಳಾಡೋ ಫ್ಯಾಮಿಲಿನಾಗ ಅಲ್ಲಿ ಇಲ್ಲಿ ಆಸ್ತಿ ಅಂತಸ್ತು ಜಗಳ ಬರೀ ಅದ್ ನೋಡ್ ಟಿವಿನಾಗ ಸೀರಿಯಲ್ ತೋರಿಸ್ತಿರ್ತಾರ ನೋಡ್ರಿ. ಅವ್ರ ಕಂಡ್ರಿ ಇವ್ರಿಗೆ ಆಗಂಗಿಲ್ಲ, ಇವ್ರ ಕಂಡ್ರಾಗಂಗಿಲ್ಲ, ಯಾರನ್ನೋ ಕೊಲ್ಲಿಕ್ಕೆ ಅವ್ರೇನೋ ಹಿಂದ ಪ್ಲಾನ್ ಮಾಡ್ತಿರ್ತಾರ. ಏನೋ ಒಟ್ಟ ಟಿವಿ ಸೀರಿಯಲ್ನಾಗ ಬರೀ ಅವು ಭಾರಿ ತೋರಿಸ್ತಾರ. ಈಗಂತೂ ಆ ಕನ್ನಡ ನೋಡ್ತಿರ್ತೀನಿ ಯಾವಾಗಾರ ಹಿಂಗ ಅಂದ್ರ 5 ನಿಮಿಷ ಹಿಂಗ ನಿಂತಲ್ಲೇ ನೋಡಿದಾಗ ಗೊತ್ತಾಗ್ತದೆ. ಬರೀ ಈರ್ಷ್ಯಾ, ಅಸೂಯ, ದ್ವೇಷ, ರಾಗ, ಕಾಮ, ಕ್ರೋಧ, ಮದ, ಮತ್ಸರ, ಪ್ರೀತಿ, ಅಂತಃಕರಣ ಇಲ್ಲೇ ಇಲ್ಲ. ಆ ಪ್ರೀತಿ ಅಂತಃಕರಣ ಎಲ್ಲಿ ಸಿಗ್ತದಪ್ಪ ನಮ್ಗ? ಆ ಪ್ರೇಮ ಭಾವ ಎಲ್ಲಿ ಸಿಗ್ತದ? ಭಕ್ತಿ ಪ್ರೇಮ ಸುಖ ಎಲ್ಲಿ ಸಿಗ್ತದ? ಸತ್ಸಂಗದಾಗ ಸಿಗ್ತದ. ಅದಕ್ಕ ಮಹಾರಾಜರಂದ್ರೆ ಅಪಾರ ತುಜಾಣ ಸತ್ಸಂಗಾಚ ಮಹಿಮ ದುಜನ ಸೇ ಉಪಮಾತಿ ಹಿ ಲೋಕಿ. 3 ಲೋಕದೊಳಗ ಸತ್ಸಂಗಕ್ಕೆ ಸರಿ ಸಮಾನ ಯಾವ್ದು ಇಲ್ಲ. ಯಾಕಿಲ್ಲ ಅಂತಂದ್ರ ಅಲ್ಲಿ ಏನ್ ಸಿಗ್ತದ ನಮಗ? ಜಾಚಿ ಉದ್ಧಾರಾಚಿ ಅಲ್ಲಿಯ ಸೇವೆಡ. ಯಾರ್ದು ಉದ್ಧಾರ ಸಮಯ ಹತ್ರ ಬಂದದ,
ಯಾರ್ದೇನಪ್ಪಾ ಅಂತಂದ್ರೆ ಇನ್ನ ಜೀವನ್ ಮುಕ್ತಿಗೆ ಒಂದ ಸ್ಟೆಪ್ ಹಿಂದಿದ್ದಾರ. ಇಲ್ಲಾಂದ್ರೆ ಯಾರು ಇನ್ನ ಜನ್ಮ ಜನ್ಮಾಂತರ ಭಕ್ತಿ ಮಾಡಿ ಅದ ಮಹಾರಾಜರಾದೇ ಹೇಳ್ತಾರೆ ಏನಂತಂದ್ರೆ ಚಿದಂಬರ ಜೀವ ಹೋಗಿ ಕೃಪಾವಂತ. ಚಿದಂಬರನ್ ಕೃಪಾ ಆದದಕ್ ನಮ್ಗ್ ಸತ್ಸಂಗ ಸಿಕ್ಕದ, ಸಿಕ್ಕಿಲ್ಲ ಅಂತಲ್ಲ. ಆಗ ಆ ಸತ್ಸಂಗನ ನಾವು ಸಾರ್ಥಕ್ ಮಾಡ್ಕೋತೀವೋ, ಇನ್ನು ಆ ಸತ್ಸಂಗದೊಳಗೂ ನಮ್ಮ ಅಹಂಕಾರನ್ನ ಪ್ರದರ್ಶನ ಮಾಡಿ ನಾವು ಮತ್ತೆ ಉಲ್ಟಾ ಅಧೋಗತಿಗೆ ಹೋಗ್ತೀವ. ಇದು ಬಹಳ ಮಹತ್ವದ. ಅದಕ್ಕ ಹೇಳ್ತಾರ ಇಲ್ಲಿ ರಾಜಾರಾಮ್ ಮಹಾರಾಜ್, ನೋಡ್ರಪ್ಪ ಸಂತರು ಸಿಕ್ಕಾರ, ಬಹಳ ದುರ್ಲಭ ಇದ್ದಾರ ಅವರು, ಅವ್ರದ್ದು ಪರಿಪೂರ್ಣ ನೀವು ಅದು ಅವ್ರದ್ದು ಲಾಭ ತಗೊಳ್ರಿ. ಗುರು ಭಕ್ತಿ ಅಂತದ್ ಬಹಳ ಮಹತ್ವದ. ಅವ ಗುರು ಎಂಥವನಾರ ಇರ್ಲಿ, ಅವ ಗುರು ದಿನಾ ಸಾಯಂಕಾಲ ಹೋಗಿ ಕುಡಿತಿರ್ಬೋದು, ಆದ್ರೆ ಭಗವಂತ ನೋಡ್ತಾನ, ನಿನ್ ಭಕ್ತಿ ನೋಡ್ತಾನ. ನೀ ಯಾವಾಗ ಗುರು ನಿಂದ ಮಾಡಿದಿ ಅಧೋಗತಿ, ಅಧೋಗತಿ ಅಂತ ಹೇಳ. ನಿನ್ನೆ ಅದ ನಾರದ್ ಮಹರ್ಷಿಗಳ ಕಥೆ ಒಂದು ಓದಿದ್ವಲ್ಲ ನಾವು, ಹಂಗ. ಅದೇ ರೀತಿ ಮಾತಾಪಿತೃ ಸೇವಾ, ಪತಿವ್ರತ ಭಕ್ತಿ ಇವೆಲ್ಲ ಭಗವಂತಗ್ ಬಹಳ ಪ್ರೀತಿ ಅದ ಇದು. ಅದಕ್ಕ ಇಲ್ಲಿ ಏನ್ ಹೇಳ್ಯಾನ, ದೇಹ ಭಾವ ಹೋದಲ್ಲೇ ವಿಠಾಬಾಯನ್ಕು ಸಂಪೂರ್ಣ ತನ್ನ ಅಭಂಗವಾಣಿಯೊಳಗೆ ಏನ್ ಹೇಳ್ಯಾಳ, ದೇಹ ಭಾವ ಹೋಗ್ಬೇಕು, ವಿಧೇಯ ಸ್ಥಿತಿ ಆಗ್ಬೇಕು. ವಿಧೇಯ ಸ್ಥಿತಿ ನಾಮಸ್ಮರಣೆ ಒಂದ್ ಸರಿ ಚಿದಂಬರ ಅನ್ನೋದು ದೇಹ ಭಾವದಿಂದ ಕೋಟಿಗಟ್ಲೆ ನಾಮಸ್ಮರಣೆ ಮಾಡಿದ್ರು ಅದು ವ್ಯರ್ಥದ, ತೃಣತುಲ್ಯ ಅಂತ ಹೇಳ. ಹಂಗಾಗಿ ಯಾವ್ದಕ್ಕೂ ಭಯ ಅಂಬಂತದಿರ್ಬಾರ್ದು, ಆನಂದ ಇರ್ಬೇಕು. ನೋಡ್ರಿ, ಮುಖದ ಮೇಲೆ ಆನಂದ ಇರ್ಬೇಕು, ಕೃಪಾ ದೃಷ್ಟಿ ಇರ್ಬೇಕು. ಏನೋ ಒಂದು ಹಂಚ್ಕೊಂಡಂಗಿರೋದು ಒಬ್ರು, ಕೆಲವು ಮಂದಿ ಮಾರಿ ಗಂಟ್ ಹಾಕೊಂಬೋದು, ಕೆಲವು ಮಂದಿ ಏನೋಪ್ಪ ಇದ್ ಮಾಡ ಅದ್ ಮಾಡ ಅಂತ ಏನೋ ಇದು ಮಾಡೋದು. ಅಲ್ಲಿ ಭಜನಿ ಒಳಗಿಂದ ಆನಂದ ಇರ್ಬೇಕು, ಕೃಪಾ ದೃಷ್ಟಿ ಇರ್ಬೇಕು. ಎಲ್ಲರೂ ಚಿದಂಬರ ಸ್ವರೂಪಗಳು. ಅವರು ಮಹಾರಾಜ ಅಭಂಗ ಹೇಳ್ತಾರೆ, ಪ್ರತ್ಯಕ್ಷ ಏವೋ ನೀ राहावे भजनी, तेव्हा माझे मनी समाधान, प्रसन्न होवो नी देई वरदान, ऐसे हे भजन चालवावे, मज विषयी काहो करिता आळस, तरी ಭಜನಾಸ ಕಾಲಾವಿಲೆ. ಭಜನಿಗ್ ಬಂದೀವಪ್ಪ ಅಂತಂದ್ರ ಎದಕ್ ಬಂದೀವಿ? ಭಗವಂತನ ಮೇಲೆ ಪೂರ್ಣ ನಮ್ದು ಫೋಕಸ್ ಇರ್ಬೇಕು, ಅವನಿಗೆ ಕೇಳ್ಕೋಬೇಕು, ಅವನ ಜೋಡಿ ಮಾತಾಡ್ಬೇಕು. ವ್ಯವಸ್ಥಾಪಕರು ತಮ್ ಕೆಲಸ ಮಾಡ್ತಿರ್ತಾರ, ಆದ್ರೂ ಅವ್ರಿಗೆ ಅಂತರಂಗದೊಳಗುನು ಆ ಚಿದಂಬರನ ಕಡೆ ಲಕ್ಷ್ಯ ಇರ್ಬೇಕು. ಹಂಗಾಗಿ ತಾತ್ಪರ್ಯ ಏನಪ್ಪಾ, ಇವತ್ತಿನ ಅಭಂಗದೊಳಗೆ ಏನ್ ಹೇಳ್ಯಾರ ಅಂತಂದ್ರ, ದಾಸ್ಮಣೆ ಕೃಪಾ ಕರಿ ತಯಾ ದೇವ. ಯಾರನ್ನ ಕೃಪಾ ಮಾಡ್ತಾನ ಚಿದಂಬರ, ಯಾರನ್ನ ಮ್ಯಾಲ ಕೃಪಾ ಮಾಡ್ತಾನ. ಮತ್ ಕೃಪಾ ಹೆಂಗ ಮಾಡ್ತಾನಂದ್ರ, ನೂರೇ ಅಹಂಭಾವ ಚಿದಂಬರ, ಅಲ್ಲೇ ನಿಮ್ಮ ಅಹಂಕಾರವನ್ನ ಭಸ್ಮ ಮಾಡ್ಬಿಡ್ತಾನ. ನೂರೇ ಅಂದ್ರೆ ಅಲ್ಲಿ ಉಳಿಯಂಗಿಲ್ಲ. ನೂರೋ ಹೋ ಕಲ್ಪನಾ, ನೂರೇ ಹೋ ಕಲ್ಪನಾ ಅದು ಬರ್ತದಲ್ಲ, ಕಲ್ಪವರಿ ನಾಂದೋ ವಂಶ ಪರಂಪರಾ ಜಯಾ ಚಿದಂಬರ ಒಡೆ ಮನಿ, ನೂರೋ ಹೋ ಕಲ್ಪನಾ ಜಾವು ಅಹಂಪಣ. ಅಂದ್ರ ಎಲ್ಲೇ ಪ್ರೀತಿ ಚಿದಂಬರನ್ ಮೇಲೆ ಪ್ರೀತಿ ಇರ್ತದೋ ಅಲ್ಲಿ ಕಲ್ಪನಾಕ್ ಸ್ಥಾನ ಇರಂಗಿಲ್ಲ. ರಾಜಾರಾಮ್ ಮಹಾರಾಜರದ್ದು ಆಶೀರ್ವಾದ ಬಂದದ. ಏನ್ ಹೇಳಿಗತ್ತಾರ ಅಂದ್ರೆ, ಕಲ್ಪವರಿ ನಾಂದೋ ಅಂದ್ರ ಅಲ್ಲಿ ನೆಲೆಸ್ಲಿ. ಏನ್ ನೆಲೆಸ್ಲಪ್ಪ ಅಂತಂದ್ರ ಆನಂದ, ಸುಖ, ನಿಜ ಸುಖ. ಕಲ್ಪವರಿ ನಾಂದೋ ವಂಶ ಪರಂಪರಾ ಜಯಾ ಚಿದಂಬರ ಒಡೆ ಮನಿ. ಎಲ್ಲೇ ಚಿದಂಬರ ಮ್ಯಾಲ ಪ್ರೇಮ ಅದನೋ ನೂರೋ ಹೇ ಕಲ್ಪನಾ ಜಾವೋ ಅಹಂಪಣ. ಅಲ್ಲೇ ಕಲ್ಪನಾ ಶೂನ್ಯ ಆಗ್ಬಿಡ್ತದ, ಅಹಂಕಾರ ಶೂನ್ಯ ಆಗ್ಬಿಡ್ತದ. ಇವೆರಡೂ ಶೂನ್ಯ ಆದಾಗ ಏನಾಗ್ತದ, ಸಂತ ಭಕ್ತ ಜನ ಸುಖಿ ರಾಹೋ, ದಾಸ್ಮಣೆ ರಾಹೋ, ಆನಂದ ನಿರ್ಭರ, ನಾಮ ಚಿದಂಬರ ಜಾಚೆ ಮುಖಿ. ಹಂಗ ಇಲ್ಲಿ ಏನ್ ಹೇಳಿಗತ್ತಾರ, ಇದನ್ನ ಅಭಂಗ ಮತ್ತೊಮ್ಮೆ ನಾವು ಇದನ್ನ ಚಿಂತನೆ ಮಾಡೋಣ. ಆನಂದ ಅಶ್ರುಪಾತ ಜಯಾಚೆ ನಯನಿ. ಇದನ್ನ ನಾವು ಬರ್ದಿಟ್ಕೋಬೇಕು. ನಮಗೆ ಯಾವ ಒಂದು ಅವಸ್ಥಾದೊಳಗ ಆನಂದ ಅಶ್ರುಪಾತ ಬರ್ತದ, ನನಗೆ ಯಾಕೆ ಬರ್ವಲ್ದು, ನನ್ನೊಳಗೆ ಏನದ ಅಂಥದ್ದು, ನಾನ್ ಯಾಕೆ ಇನ್ನೂ ಸಂಪೂರ್ಣವಾಗಿ ಸ್ವಾಮಿಗೆ ಸರೆಂಡರ್ ಆಗಿಲ್ಲ. ಅದಕ್ಕ ನೋಡ್ರಿ, ಇನ್ನೊಬ್ಬರ ಬಗ್ಗೆ ನಾವು ಒಂದು ಬಟ್ ತೋರ್ಸೋದ್ಕಿಂತ ಮೊದ್ಲು ನಮ್ ಕಡೆ ಏನ್ 3 ಬಟ್ ಅವ ಅವನ್ನ ನಾವು ಚಿಂತನೆ ಮಾಡ್ಬೇಕು. ನಮ್ಮೊಳಗಿನ ದೋಷ ಗುಣಗಳನ್ನ ಮೊದ್ಲ ನಾವು ತೆಕ್ಕೋಬೇಕು. ಆ ದೋಷ ಗುಣಗಳು ನನ್ನ ಹತ್ರ ಇಲ್ಲೇ ಇಲ್ಲ, ನಾ 100% ಪರ್ಫೆಕ್ಟ್ ಇದ್ದೀನಿ ಅಂದಾಗ ಬ್ಯಾರೆಯವ್ರ ದೋಷ ಗುಣಗಳು ಎಣಿಸ್ಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಯಾಕಂದ್ರ ಅವ ಅಷ್ಟು ದೊಡ್ಡ ಸಂತ ಇದ್ದಾನಂದ್ರ ಅವ ದೋಷ ಗುಣ ಎಣ್ಸಂಗಿಲ್ಲ. ಆಣಿಕಾಚೆ ನಾಠವಾವೇ ದೋಷ ಗುಣ. ದೇಹ
ಶುದ್ಧ ಕರುಣಿ ಭಜನಿ ಭಜಾವೆ. ಹಂಗಾಗಿ ಫೋಕಸ್ ನಮ್ ಮೇಲೆ ಆಗ್ಬೇಕು. ಒಂದು ಕ್ಷಣನೂ ನೋಡ್ರಿ, ಇನ್ನೊಬ್ಬರ ಮೇಲೆ ಒಂದು ಕ್ಷಣ ಸ್ಪೆಂಡ್ ಮಾಡಿದಷ್ಟು ನಮ್ದು ಟೈಮ್ನು ಲಾಸ್. ಮತ್ತ ಅವ್ರಿಗೆ ನಾವು ಏನೇನ್ ಅಂದಿರ್ತೀವಿ ಅವೆಲ್ಲ ಕರ್ಮಗಳೆಲ್ಲ ನಮಗ್ ಟ್ರಾನ್ಸ್ಫರ್ ಆಗ್ತಾವ. ಮತ್ತ ಅವ್ರನ್ನ ಮುಂದಿನ ಜನ್ಮದಾಗ ನಾವು ಏನೋ ಅವ್ರಿಗೆ ಅಂದದ್ದಕ್ಕ ನಾವು ಮತ್ತ ಅದನ್ನ ಭಗವಂತಗ ಬಿಟ್ಟಿಲ್ಲ ಕರ್ಮಗಳು. ರಾಜಾರಾಮ್ ಮಹಾರಾಜ್ ಹೇಳ್ಯಾರ, ಏನ್ ಪರಶುರಾಮ ಅವತಾರದಾಗ ವಾಮನ ಅವತಾರದಾಗ ದಾನ ಕೊಟ್ಟವರಿಗೆ ಪಾತಾಳಕ್ಕ ಕಾಲಿಂದ ತುಳಿದಾನ. ಪರಶುರಾಮ ಅವತಾರದಾಗ ಎಲ್ಲಾ ಕ್ಷತ್ರಿಯರನ್ನ ಸಂಹಾರ ಮಾಡ್ಯಾನ. ನಾವೆಲ್ಲಾ ಮಾಗಿಲ ಕರ್ಮಗಳೇನವ ಅವು. ಶಾಸ್ತ್ರಗಳನ್ನ ಕೈಯಾಗ ಹಿಡ್ಕೊಂಡು ಓದುವಂತ ಬ್ರಾಹ್ಮಣ ಧರ್ಮ ಅದ. ಆ ಬ್ರಾಹ್ಮಣ ಧರ್ಮ ಬಿಟ್ಟು ಕೈಯಾಗ ಶಸ್ತ್ರ ಕೊಡ್ಲಿ ಹಿಡ್ಕೊಂಡು ಎಲ್ಲಾ ಕ್ಷತ್ರಿಯರನ್ನ ರಕ್ತಪಾತ ಮಾಡ್ಯಾನ ಭಗವಂತ ಪರಶುರಾಮ ಅವತಾರದಾಗ. ಮತ್ತ ಅವೆಲ್ಲಾ ಕರ್ಮಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಚಿದಂಬರ ಅವತಾರ ತಗೊಂಡಾನ. ಚಿದಂಬರ ಅವತಾರ ತಗೊಂಡು ಏನಾಗ್ಯಾನ? ಶಾಂತ ಆಗ್ಯಾನ, ದಯಾವಂತ ಆಗ್ಯಾನ, ಕೃಪಾ ಸಮುದ್ರ ಆಗ್ಯಾನ, ನ ದುಃಖ ವಿಮನ ದುರ್ಜನಾಂಚೆ ಆಗ್ಯಾನ. ಮತ್ತ ಆ ಕರ್ಮ ಬಿಡ್ಲಿಲ್ಲ ಭಗವಂತ. ಹಂಗಾಗಿ ಮತ್ ನಾವು ಇನ್ನೊಬ್ಬರ ಬಗ್ಗೆ ಒಂದು ಕ್ಷಣನೂ ವ್ಯರ್ಥ ಮಾಡಿದ್ವಿ ಅಂದ್ರ ಅದು ನಮ್ದ ಲಾಸ್ ಅದ. ಇದನ್ನ ಪ್ರೇಮಾಬಾಯಿ ಕತ್ತಿ ಒಳಗ ಎಲ್ಲಾ ಕಡೆ ಮಹಾರಾಜ್ ಹೇಳ್ಯಾರ. ಅದಕ್ಕ ಇಲ್ಲಿ ಏನಂತಂದ್ರ, ಚಿದಂಬರ ನೀನೇನ್ ನನ್ನ ಸರ್ವಸ್ವ ಇದ್ದಿದ್ದೀನಿ, ನೀನೇನ್ ನನ್ನ ರಕ್ಷಣೆ ಮಾಡ್ತೀಯಪ್ಪ, ನಿನ್ ಬಿಟ್ಟು ನನ್ಗೆ ಯಾರೂ ಗತಿ ಇಲ್ಲ. ಈ ಭಾವದೊಳಗ ಸಂಪೂರ್ಣ ನನ್ ಒಳಗಿದ್ದಂತ ದೋಷ ಗುಣಗಳನ್ನೆಲ್ಲ ನಾಶ ಮಾಡಪ್ಪ ಸ್ವಾಮಿ. ನನ್ನ ನಿಜವಾದ ಭಕ್ತನನ್ನಾಗಿ ಮಾಡ್ಕೋ. ನಿನ್ ಕೃಪಾದೃಷ್ಟಿ ನನ್ ಮ್ಯಾಲ ಇರ್ಲಿ. ಇದ್ರ ಮ್ಯಾಲೆ ಇದೇ ಚಿಂತನದೊಳಗ ನಾವ್ ಇದ್ಬಿಟ್ವಿ ಅಂದ್ರ ಮೂರನೇದವ್ರದ್ದು ಪ್ರಶ್ನೆನೆ ಬರಂಗ. ರಾಜಾರಾಮ್ ಮಹಾರಾಜರು ಮಾಗಣಿ ಅಭಂಗಗಳು ಎಷ್ಟವ. ಮತ್ತ ಅದ್ರ ಜೊತೆಗೆ ನನ್ನ ಚಲೋ ಮಾಡ್ತೀನಿ ಅಂದ ಏನಾಯ್ತು, ಅದು ಭಕ್ತರದಾಯ್ತು. ಆದ್ರ ಸಂತರ ಏನ್ ಮಾಡ್ತಾರ, ಇಲ್ಲಪ್ಪ ಎಲ್ಲಾರನ್ನೂ ಚಲೋ ಮಾಡು, ಎಲ್ಲರಿಗೂ ಒಳ್ಳೇದ್ ಮಾಡು. ಕರಿ ಉದ್ಧಾರ ಸರ್ವಾಂಚ ಜೀವ ಜಂತು ಮಾನವಾಂಚ. ಪ್ರೇಮರಸ ಪಾಜಿ ಜನ ಚಿದಂಬರ ನಾರಾಯಣ. ಜನ ಅಂತಂದ್ರು ಪ್ರೇಮರಸ, ಎಲ್ಲರಿಗೂ ಪ್ರೇಮ ಭಾವ ಕೊಡಪ್ಪ, ಎಲ್ಲರಿಗೂ ನಾಮಸ್ಮರಣೆ ಕೊಡು. ಸರ್ವಾಲಾಗಿ ನಾಮ ಮಾತ್ರ ದ್ಯಾವೇ ಭರೂಣಿ ಯಾತ್ರ. ಭರೂಣಿ ಯಾತ್ರ ಅಂದ್ರೆ ಇದೇನು ನಮ್ಮ ಜೀವನದ ಯಾತ್ರಾ ಅದ. ಆ ಜೀವನದ ಯಾತ್ರಾ ತುಂಬಾ ಎಲ್ಲರಿಗೂ ನಾಮಸ್ಮರಣೆ ಕೊಡು, ಎಲ್ಲರಿಗೂ ಪ್ರೇಮ ರಸ ಕೊಡು. ಪ್ರೇಮ ರಸ ಪಾದಿ ಜನ ಚಿದಂಬರ ನಾರಾಯಣ. ವಾ ಆನಂದ ಸರ್ವಾಸಿ ಅಂದ್ರಿ, ಎಲ್ಲರಿಗೂ ಆನಂದ ಆಗ್ಲಿ. ಇದು ಅಂತಃಕರಣದಿಂದ ಬರ್ಬೇಕ್ರಿ. ಸುಮ್ನೆ ಹಿಂಗ ಬಾಯ್ಲಿ ಹೇಳಂಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಒಳಗ ನೋಡ್ಕೋತೀನಿ ತಡಿ ಅಂತ ಹಿಂಗಂದ್ರ ಅದು ಉಪಯೋಗ ಇಲ್ಲ. ಏನ್ ಭಗವಂತ ಗೊತ್ತಾಗ್ಲಿ, ಮಂದಿಗೆ ಟೊಪ್ಪಿಗೆ ಹಾಕ್ಬೋದು ನಾವು, ಅವ್ ಒಳಗೆ ಕೂತಾನ. ಅಂತರೀಚ ಸಾಕ್ಷಿ ಜಾಣಸಿ ವಿಚಾರ. ನನ್ನೆಲ್ಲಾ ಪ್ರತಿಯೊಂದು ವಿಚಾರಗಳನ್ನ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಅವ ಅಬ್ಸರ್ವ್ ಮಾಡ್ಲಿಕತ್ತಾನ. ನಾವು ಮಂದಿಗೆ ಟೊಪ್ಪಿಗೆ ಹಾಕ್ಬೋದು, ಯಾಕಂದ್ರ ಮಂದಿಗೆ ಗೊತ್ತಾಗ್ಲ ನಮ್ಮ ಮನಸ್ನಾಗ ಏನ್ ನಡೆದ. ಆದ ಸ್ವಾಮಿಗೆ ಅವ ಒಳಗ ಸಾಕ್ಷಿಭೂತ ಆಗಿದ್ದಾನ, ಸ್ವಸ್ವರೂಪವಾಗಿದ್ದಾನ, ಅವನೇ ಚೈತನ್ಯ ಇದ್ದಾನ. ಅವನಿಗೆ ಗೊತ್ತಾಗ್ಲಾರ್ದ ಏನಿದೆ, ಅವ ಇಂಥ ಸಿಸ್ಟಮ್ ಇಟ್ಟಾನಂದ್ರ ಎಲ್ಲರದು ತಿಳ್ಕೊಳಿಕ್ಕೆ ತಾನೇ ಬಂದಿದ್ಬಿಟ್ಟಾನ ಎಲ್ಲಾರ ಒಳಗ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ನಾನೇ ವೈಶ್ವಾನರ ಆಗಿದ್ದೀನಿ ಅಂತ ಹೇಳ. ಎಲ್ಲಾರ್ದು ಏನಪ್ಪಾ ಅಂದ್ರ ಆಹಾರವನ್ನ ಪಚನ ಮಾಡ್ಲಿಕ್ಕೆ ಅಗ್ನಿ ಸ್ವರೂಪದೊಳಗಿದ್ದೀನಿ, ಚೈತನ್ಯ ಸ್ವರೂಪದೊಳಗಿದ್ದೀನಿ. ಅವ ಇರ್ಲಿಲ್ಲ ಅಂದ್ರೆ ನಾವು ಒಳಗಿಂದ ಚೈತನ್ಯ ಹೋಯ್ತಂದ್ರೆ ನಾವ್ ಏನು ಉಪಯೋಗ ಇಲ್ಲ. ಉಪಯೋಗ ಇಲ್ಲ ಅಂದ್ರೇನು ಒಂದ್ ರೀತಿ ಸಾಮಾಜಿಕ ಭಾರ ಆಗ್ಬಿಡ್ತದ ದೇಹ. ಅದೇನ್ ಪಾರ್ಥಿವ ದೇಹ ಸಮಾಜಕ್ಕೆ ಭಾರ ಆಗ್ಬಿಡ್ತದೆ. ಹಂಗಾಗಿ ಅವ ಇದ್ದಾನ ಎಲೆಕ್ಟ್ರಿಸಿಟಿ ಅದಂತ ಹೇಳಿ ಫ್ಯಾನ್ ತಿರ್ಗ್ಲಿಕ್ಕೆ. ಲೈಟ್ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡತ್ ತಗೊಂಡ ಫ್ಯಾನ್. ಹಂಗ ಅವ ನಮ್ ಒಳಗಿದ್ದಾನ. ಆ ಒಂದು ತತ್ವ ನಾವು ತಿಳ್ಕೋಬೇಕು. ನಮ್ಮೊಳಗಿದ್ದಂತ ದೋಷ ಗುಣಗಳನ್ನ ನಿವಾರಣೆ ಮಾಡ್ಕೋಬೇಕು. ನಿರಂತರ ನಮ್ಮ ಮೇಲೆ ಫೋಕಸ್ ಮಾಡು. ಸದ್ಗುರು ಉಪದೇಶದಾಗ ಸ್ವಾಮಿ ಏನಂದ್ರು, ಸ್ವಸ್ವರೂಪದ ಭೋಗ ಮಾಡ್ರಿ ಅಂತಂದ್ರು. ಭೋಗ ಅಂತಂದ ಶಬ್ದ ಏನದ, ಅದು ದೇಹಕ್ಕೆ ಸಂಬಂಧಪಟ್ಟದ್ದು ಸಾಮಾನ್ಯವಾಗಿ. ಆದ್ರೆ ಮಹಾಸ್ವಾಮಿ ಯಾರಿಲ್ಲಿ ಆ ಸ್ವಸ್ವರೂಪ ಆತ್ಮದ ಭೋಗ ಮಾಡ್ರಿ. ಹೆಂಗಪ್ಪ ಅಂತಂದ್ರ ಆ ಆತ್ಮನೇ ಆತ್ಮವನ್ನು ಉದ್ಧಾರ ಮಾಡುವಂತಹ ಒಂದು ಸ್ಥಿತಿ ಒಳಗಿರೋದು. ಅದು ಸ್ವಸ್ವರೂಪದ ಭೋಗ ಮಾಡಿದಾಗ ಬ್ಯಾರೆಯವ್ರು ಯಾರು ಏನ್ ಮಾಡಿದ್ರು, ಯಾರು ಸ್ವಂತ ಏನಪ್ಪಾ ಅಂದ್ರ ಮಕ್ಕಳು, ಹೆಂಡತಿ, ಗಂಡ, ಅಣ್ತಮ್ಮಂದ್ರು ಯಾರು ಬರಂಗಿಲ್ಲ. ಯಾರೋ ಗೊತ್ತಿರ್ಲಾರ್ದವ್ರ ಬಗ್ಗೆ ನಾವು ತಗೊಂಡು ಏನ್ ಮಾಡಿದ, ಅವ್ರ ನಮ್ಗ ಸಂಬಂಧನೇ ಇಲ್ಲ, ಯಾರು ಸಂಬಂಧ ಇಲ್ಲ. ಗಣಗೋತ ಆಪ್ತ ಹೋತಿ ಸರ್ವ ಸುಖಾಚೆ ಸಂಗತಿ. ಎಲ್ಲಾರು ಸುಖದೊಳಗ್ ನಮ್ ಜೊತೆಗೆ ಇರ್ತಾರ್ರಿ. ಒಂದ್ಸರಿ ಏನೋ ನಮ್ಗೇನಾರ ಆಯ್ತು ಹಾಸಿಗೆ ಹಿಡಿದ್ವಿ ಅಂದ್ರೆ ಯಾರು ಬರಂಗಿಲ್ಲ ನಮ್ಗ್ ಮಾಡ್ಲಿ. ಇದನ್ನ ಯಾರು ತಿಳ್ಕೊತಾರ ಅವ್ರಿಗೆ ಪಶ್ಚಾತ್ತಾಪ ಭಾವ ಆಗ್ತಾ, ಅಯ್ಯೋ ನಾ ಇಷ್ಟು ದಿವಸ ಇವ್ರು ನನ್ನವ್ರು, ಅವ್ರು ನನ್ನವ್ರು,
ಇವ್ರು ನನಗ ಕಷ್ಟ ಕಾಲದಾಗ ಬರ್ತಾರಂತ ಅನ್ಕೊಂಡಿದ್ವಿ, ಆದ್ರೆ ಯಾರು ಬರಂಗಿಲ್ಲ ಅಂತ ಇವತ್ ಗೊತ್ತಾಯ್ತು. ಅಂಬ ಪಶ್ಚಾತ್ತಾಪ ಭಾವ ಬಂದಾಗ ನೋಡ್ರಿ, ಈಗ ನೋಡ್ರಿ ಜನರಲಿ ಹಾಸಿಗೆ ಹಿಡಿದಿರ್ತಾರ ನೋಡ್ರಿ ಬಹಳ ಮಂದಿ, ಅವರು ಮೆಲ್ಲಕ ಕಣ್ಣೀರ್ ಹಾಕಿ ನನಗ್ ಜಲ್ದಿ ಮುಕ್ತಿ ಕೊಡಂತ ಬೇಡ್ಕೊಳಪ್ಪ ಸ್ವಾಮಿಗೆ ಅಂತಂತಾರ. ಯಾಕಂದ್ರೆ ಅವಾಗ ಪಶ್ಚಾತ್ತಾಪ ಭಾವ ಆಗಿ ಭಗವಂತನ ಸ್ಮರಣೆ ಆಗ್ತದ ಅವಾಗ, ಆದ್ರೆ ಬಹಳ ಲೇಟ್ ಆಗಿದೆ. ಆದ್ರೂ ಆ ಒಂದು ಪರಿಸ್ಥಿತಿ ಒಳಗ್ನು ಅಂತಃಕರಣದಿಂದ, ಪ್ರೀತಿಯಿಂದ, ಪ್ರೇಮದಿಂದ ಭಗವಂತನ ಸ್ಮರಣೆ ಮಾಡಿದ್ರೆ ಅವ ಹೇಳ, ಅಂತ್ಯ ಕಾಲದೊಳಗೆ ಯಾರು ನನ್ನ ಸ್ಮರಣೆ ಮಾಡ್ತಾರ ಅವ್ರು ನನ್ನ ಲೋಕಕ್ಕ ಬರ್ತಾರ. ಅದು ಒಂದು ಯೋಗ ಬೇಕು. ಅದಕ್ಕ ಇಲ್ಲಿ ಏನು ಮಹತ್ವ ಹೇಳ್ಯಾರಂದ್ರ, ಆನಂದ ಅಶ್ರುಪಾತ ಜಯಾಚೇನಯನಿ ಲಾಗತಿ ಭಜನಿ ದೇವಾದಿಚ. ಭಜನಿ ಮೃದಂಗ ತಾಳ ಏನ ವೀಣಾ ನಾದ ಆಗಿ ಎಲ್ಲಾರು ಏನಂತಂದ್ರ ಒಂದೇ ಸ್ವರದೊಳಗ ಇಂಪಾಗಿ ಸಂಗೀತದಿಂದ ಒಂದು ಅಭಂಗ ಹೇಳಿದಾಗ ಏನಾಗ್ತದ, ಹೃದಯ ಕರಿಗೆ ಕಣ್ಣೀರ್ ಬರ್ಲಿಕ್ಕೆ ಪ್ರಾರಂಭ ಆಗ್ತಾವ. ಯಾರು ಆ ಒಂದು ಭಗವಂತನ ಇರುವಿಕೆಯನ್ನು ಅರಿವಿ ಮಾಡಿಕೊಂಡು ಆ ಭಜನಿ ಒಳಗ್ ಕೂಡ್ತಾರೋ ಅವರಿಗೆ ಆನಂದ ಅಶ್ರು ನಯನದೊಳಗ್ ಬರ್ತಾವ. ಅಖಂಡ ಭಜನಿ ಪ್ರೇಮ ಅಂಗಿಜಾಣ. ಆ ಭಜನಿ ಒಳಗ ಅಖಂಡ ಪ್ರೇಮ ಭಾವದೊಳಗ, ಭಾವದ ಒಂದು ಸಮಾಧಿ ಒಳಗ ಇರ್ತಾರ. ಆ ಭಾವ ಸಮಾಧಿ ಅದ ಮಹತ್ವದ. ಅಖಂಡ ಭಜನಿ ಪ್ರೇಮ ಅಂಗಿಜಾಣ ನಸೆ ದೇಹ ಭಾನ ಜಯಾಲಾಗಿ. ಯಾರಿಗೆ ದೇಹ ಭಾನ ಎಂಬಂತದ್ ಇರಂಗಿಲ್ಲ. ದೇಹ ಭಾನ ಎಂಬಂತದ್ದು, ದೇಹ ಭಾನ ಅಂದ್ರೆ ಏನಂತ ಅನ್ಕೊಂಡಾಗ ನಮಗ ವಿದೇಹ ಸ್ಥಿತಿ ಅಂದ್ರೆ ಏನ್ ಗೊತ್ತಾಗ, ನಮಗ್ ದೇಹ ಭಾವ ಎಂಬುದೇ ಒಂದು ನಾರ್ಮಲ್ ಅನ್ಕೊಂಡ್ಬಿಟ್ಟಿವಿ ನಾವು. ಹಂಗಾಗಿ ನಮ್ಗ ದೇಹ ಭಾವದಿಂದ ಹೊರಗೆ ಬರ್ಲಿಕ್ಕೆ ಆಗವಲ್ದು, ಅದ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿವಿ. ಅದಕ್ಕ ಇಲ್ಲಿ ಏನಂತ, ಧನ್ಯತೆ ಜನನಿ ತಯಾ ಪ್ರಸವಲಿ. ಯಾರ್ ಕಣ್ಣೀರ್ ಹಾಕ್ತಾರ, ಇಂದು ವಿಧವಾ ಇಂದು, ಅಕ್ಕವ್ವ, ನೀಲವ್ವ, ದುರ್ಗಾಬಾಯಿ, ಇವರೆಲ್ಲ ಏನಂತಂದ್ರ ಪ್ರೇಮಾಬಾಯಿ, ರತ್ನಾಬಾಯಿ, ಎಂತೆಂತ ಭಕ್ತರಾಗೋಗ್ಯಾರ. ಅವ್ರು ಹೆಂಗ್ ಇರ್ತಿದ್ರು, ಅವ್ರದ್ದೇನ್ ಲಕ್ಷಣ ಅದ, ಅದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು. ಅದನ್ನೆಲ್ಲ ನಮಗ್ ನಾವು ಅದನ್ನ ಅನ್ವಯಿಸ್ಕೋಬೇಕು. ಅವಾಗ ಗೊತ್ತಾಗ್ತದ ನಮ್ದು ಇದೇ ಹಣೆ ಬಾರದ, ನಮಗೂ ಯಾರಿಲ್ಲಪ್ಪ, ನೀನೇ ಇದೀಯಪ್ಪ ಚಿದಂಬರ ಅಂತ. ಯಾವಾಗ ಆ ಒಳಗ್ಲಿಂದ ಅಂತಃಕರಣದಿಂದ ಚಿದಂಬರ ನೀನೇ ಸರ್ವಸ್ವ ಇದ್ದಿ, ಸರ್ವಸ್ವತು ಮಾಧ ಮಾತಾ ಪಿತಾ ಬಂದು ಅಗಾ ಕೃಪಾ ಸಿಂಧು ಚಿದಂಬರಂ ಅಂತ ಭಾವ ಬರ್ತದ. ಅವಾಗ ಏನಾಗ್ತದ, ಆನಂದ ಅಶ್ರುಪಾತ ಬರ್ತದ. ಇಲ್ಲೇನ್ ಹೇಳಿಗತಾರ, ತಾಯಿ ಬಗ್ಗೆ ಹೇಳಿಗತಾರ. ಅಂದ್ರ ಇಂಥ ಭಕ್ತರ ತಾಯಿನೂ ಬಹಳ ಹಾಕಿದ್ರು ಧನ್ಯ ಇದ್ದಾಳಂತ ಹೇಳಿಗತಾರ ರಾಜಾರಾಮ್ ಮಹಾರಾಜ್. ದಾಸಮಣೆ ಕೃಪಾ ಕರೀತಯ ದೇವ. ಇಂಥ ಒಂದು ಅಶ್ರುಪಾತ ನಯನದೊಳಗ, ಅಶ್ರುಪಾತದ ಬಗ್ಗೆ ವಿಠಾಬಾಯಿ ಬಹಳ ವಿಸ್ತಾರವಾಗಿ ಬರ್ದಾಳ. ಅಶ್ರುಪಾತ ಬರ್ಲಿಕ್ಕೆ ಪಶ್ಚಾತ್ತಾಪ ಭಾವ ಬೇಕು, ಪಶ್ಚಾತ್ತಾಪ ಭಾವ ಬರ್ಲಿಕ್ಕೆ ಸಂತರ ಸಹವಾಸ ಬೇಕು, ಸದ್ಗುರು ಕೃಪಾ ಬೇಕು. ಹಂಗಾಗಿ ಅಶ್ರುಪಾತ ಬಂದದಂದ್ರ ದೇಹ ಭಾವ ಹೋಗ್ಲಿಕ್ಕೆ ಅದು ಮೊದ್ಲೇ ಸ್ಟೆಪ್. ಅದಕ್ಕ ಅಂಥವ್ರ ಮೇಲೆ ಮಹಾಸ್ವಾಮಿ ಕೃಪಾ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಸಂಪೂರ್ಣ ಅಹಂಕಾರವನ್ನು ಭಸ್ಮ ಮಾಡಿಬಿಡ್ತಾರ. ನೂರೇ ಅಹಂಕಾರ ಚಿದಂಬರ, ಅಹಂಕಾರವನ್ನ ತೆಗೆದು ಬಿಡ್ತಾರ. ಈಗೇನಾಗ್ಬಿಟ್ಟದ, ನಮಗ ಸಂತರ ಜೊತೆಗೆ ಹೆಂಗಿರ್ಬೇಕಂಬುದು ಗೊತ್ತಿಲ್ಲ. ಸಂತರ ಜೊತೆಗೆ ಬರೀ ಅವ್ರ ಜೊತೆಗೆ ಯಾವಾಗ ಬಂದ್ರಿ, ಹೆಂಗಿದ್ದೀರಿ, ಬಸ್ಸಿಗೆ ಬಂದ್ರು, ಟ್ರೈನಿಗೆ ಬಂದ್ರು, ಇಂಥವ ಜನರಲ್ ಕ್ವಶನ್ ನಮಗ್ ಸಂತರಿಗೆ. ನಿಮ್ದು ಎಷ್ಟ್ ಚಲೋ ಅದಲ್ರಿ ಶಲ್ಯ, ಎಲ್ಲಿ ತಗೊಂಡಿರಿ, ಇಲ್ಲಿ ಯಾಕೆ ಆಶ್ರಮ ಕಟ್ಟಿರ್ಲಿ, ಯಾಕೆ ಒಂದ್ ಸ್ವಲ್ಪ ತಗಡ್ ಹಾಕ್ಸಿದ್ರೆ ಚಲೋ ಆಗ್ತಿತ್ತಲ್ರಿ. ಹಿಂಗ ಫಾಲ್ತು ಏನಾದ್ರು ಲೌಕಿಕ ಕ್ವಶನ್ಸ್ ಇರ್ತಾವ ನಮ್ಗೆ ದೊಡ್ಡ ದೊಡ್ಡ ಸಂತರ ಜೊತೆ. ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅವ್ರಿಗಿಂತ ನಾವು ದೊಡ್ಡವ್ರಿದ್ದೀವಿ, ಅವ್ರಿಗೇನೋ ಸಜೆಷನ್ ಕೊಡ್ಲಿಕ್ಕತ್ತೀವಿ, ಏನೋ ಒಂದ್ ಲೋಕದಾಗ ಇದ್ ಬಿಡ್ತೀವಿ ನಾವು. ಅವ್ರನ್ನ ಮೊದ್ಲು ಅಬ್ಸರ್ವ್ ಮಾಡ್ಬೇಕು, ಕೂತ್ ಎಲ್ಲೋ ದೂರ ಕೂತ ಅವ್ರನ್ನ ನೋಡ್ತಿರ್ಬೇಕು. ಅವ್ರ ಹೆಂಗಿದ್ದಾರ, ಹೆಂಗ್ ಮಾತಾಡ್ಲಿಕತ್ತಾರ, ಜನರ ಜೊತೆಗೆ ಹೆಂಗಿದ್ದಾರ, ಅವ್ರ ಕಣ್ಣೊಳಗೆ ಏನಂತ ಎಂಥ ಭಾವ ಅದ, ಅವನ್ನೆಲ್ಲಾ ನೋಡ್ಬೇಕು. ಅವ್ರ ಹತ್ರ ಹೋಗಿ ಕೇಳ್ಬೇಕು. ಇನ್ನ ಅವ್ರ ಹತ್ರ ಪ್ರಶ್ನೆ ಏನ್ ಕೇಳ್ಬೇಕಪ್ಪ, ಅಲ್ರಿ ನನಗ ಭಕ್ತಿ ಬೇಕಾಗಿದ್ರಿ, ನನಗ ಅಹಂಕಾರ ಶೂನ್ಯ ಮಾಡೋದದ, ಇಂಥವೆಲ್ಲ ಕೇಳ್ಬೇಕು. ಚಿದಂಬರನ ದರ್ಶನ ಮಾಡಿಸ್ಕೊಳ್ರಿ, ನಮ್ಗ ಸತ್ಸಂಗದ ಒಂದು ಸಂಪೂರ್ಣ ನಮಗ ಅರಿವು ಆಗಂಗ ಕೃಪಾ ಮಾಡ್ರಿ. ಇದೆಲ್ಲ ಏನಂತಂದ್ರ ಸದ್ಗುರು ಭಕ್ತಿ, ಗುರು ಭಕ್ತಿ ಎಲ್ಲಕ್ಕಿಂತ ದೊಡ್ಡ ಸಾಧನ ಅದ. ಅದನ್ನಾಗ್ಲೇ ಮೊನ್ನೆ ಒಂದ್ ಅಭಂಗ ನಾವು ಚಿಂತನೆ ಮಾಡಿದ್ವಿ. ಹಂಗಾಗಿ ಇಲ್ಲಿ ಏನ್ ಹೇಳಿಗತ್ತಾರಂದ್ರ, ಯಾರಿಗೆ ಆನಂದ ಅಶ್ರುಪಾತ ಬರ್ತದ ಅದು ಎಲ್ಲೇ ಭಜನಿ ಒಳಗ್ ಬರ್ತದ. ಭಜನಿ ಒಳಗ್ ಬಹಳ ಜಾಗೃತಿ ಇರ್ಬೇಕು. ಯಾಕಂದ್ರೆ ಭಗವಂತನ ಆಗಮನ ಆಗಿರ್ತದ, ಅಲ್ಲೇ ಭಗವಂತನ ಆಹ್ವಾನ ಆಗಿರ್ತದ. ರಾಜಾರಾಮ್ ಮಹಾರಾಜರು ಬಂದಿರ್ತಾರ, ಚಿದಂಬರ ಮಹಾಸ್ವಾಮಿಗಳು ಸ್ವತಃ ಹೇಳ್ಯಾರ,
ಎಲ್ಲಿ ರಾಜಾರಾಮ್ ಮಹಾರಾಜರದ ಅಭಂಗದ ಒಂದು ಭಜನೆ ಆಗ್ತದೋ, ಎಲ್ಲಿ ರಾಜಾರಾಮ್ ಮಹಾರಾಜರ ಬರ್ದಂತ ಅಭಂಗ ವಾಣಿದು ಚಿಂತನ ಆಗ್ತದ, ಸ್ಮರಣ ಆಗ್ತದ, ಪಾರಾಯಣ ಆಗ್ತದ, ಶ್ರವಣ ಆಗ್ತದ, ಅಲ್ಲೇ ನಾನು ಸದಾ ಇರ್ತೀನಿ ಅಂತ ಹೇಳಿ ಮಹಾಸ್ವಾಮಿ ತಮ್ಮ ನಿರ್ಯಾಣ ಸಮಯದೊಳಗೆ ಹೇಳಿದಂತ ವಚನ ರಾಜಾರಾಮ ಅಭಂಗ ಮಣಾವೆ ಭಜನ ಕರಾವ. ಮತ್ತೆ ರಾಜಾರಾಮ್ ಮಹಾರಾಜರು ಇರ್ತಾರೆ ಅಂತಲ್ಲೇ ನಾವು ಹೆಂಗೆ ಸ್ವಾಮಿ ಬಂದು ಅಲ್ಲಿ ವಿರಾಜಮಾನ್ ಇದ್ದಂತ ಭಜನಿ ಸ್ಥಾನದೊಳಗ ನಾವು ಹುಚ್ಚುಚ್ಚಾಕಾರ ಮಾಡಿದ್ರೆ ನಮ್ ಕಣ್ಣೀರ್ ಯಾವಾಗ ಬರ್ಬೇಕು ಆನಂದ ಅಷ್ಟು. ಅದಕ್ಕ ಸ್ವರೂಪದ ಚಿಂತನ ಮಾಡೋದು, ಆತ್ಮಸ್ಥಿತಿಯೊಳಗಿರೋದು, ನಿರಂತರ ನಾಮಸ್ಮರಣೆ ಒಳಗಿರೋದು, ನಿರಂತರ ಗುರುಭಕ್ತಿ ಮಾಡೋದು. ಗುರುಭಕ್ತಿಯಲ್ಲಿ ಏನಪ್ಪಾ, ಗುರು ಕೊಟ್ಟಂತಹ ಸಾಧನ ಭಿಕ್ಷಾ ಕೊಡೋದು ಗುರುಗ. ಏನೋ ಒಟ್ಟ ಅವ್ರ ಮನೆಗ್ ಬಂದಾಗ ಒಂದಿನೋ ಅವ್ರಿಗೆ ಇಷ್ಟ ಆದದ್ ಮಾಡಿ ಹಾಕಿದ್ವಿ, ಇದು ಅದೆಲ್ಲ ಒಂದು LKG UKG ಇದ್ದಂಗ. ಗುರುಗಳು ಯಾವ ತತ್ವಗಳನ್ನ ಹೇಳ್ಯಾರ, ಗುರುಗಳು ಹೆಂಗ್ ನಡ್ಕೋತಾರ ಜನರ ಜೊತೆಗೆ, ಗುರುಗಳು ಯಾವ ರೀತಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ನಡ್ಕೋತಾರ, ಅವರ ಒಂದು ತತ್ವಗಳು ಅಂದ್ರೆ ಗುರುಗಳಂದ್ರೆ ಮಹಾಸ್ವಾಮಿ ಹೆಂಗಿದ್ರಪ್ಪ. ಯಾರ ದುರ್ಜನರ ಮನಸ್ಸದ ನೋವು ಮಾಡ್ಲಿಲ್ಲ ಸ್ವಾಮಿ. ದುರ್ಜನರು ಅವ್ರ ಹತ್ರ ಬಂದಾಗ ಅವ್ರಿಗೆ ಸನ್ಮಾರ್ಗಕ್ಕೆ ಹಚ್ಚಿ, ಅವ್ರಿಗೆ ಅಪಮಾನ ಮಾಡ್ಲಾರ್ದಂಗ ಅವ್ರಿಗೆ ಸನ್ಮಾನ ಮಾಡಿ ಸನ್ಮಾರ್ಗಕ್ಕೆ ಹಚ್ಚಿ ಮಹಾನ್ ಭಕ್ತರನ್ನ ಆಗಿ ಕನ್ವರ್ಟ್ ಮಾಡಿದ್ರು ಸ್ವಾಮಿ. ಇದು ಏನಂತಂದ್ರೆ ಚಿದಂಬರ ಸಂಪ್ರದಾಯದ ಮೂಲ ತತ್ವದ. ಹಂಗಾಗಿ ಎಷ್ಟೋ ಮಂದಿ ನೋಡ್ರಿ ಭಕ್ತರು ಸ್ವಾಮಿ ಹೆಸರು ತೆಗೆದುಕೊಳ್ಳೋ ಕಣ್ಣೀರ್ ಬರ್ತಾವ ಅವ್ರಿಗೆ. ಅದು ಎಷ್ಟೋ ಜನ್ಮದ ಪುಣ್ಯ ಅವ್ರಿಗೆ. ಅದಕ್ಕ ಇವತ್ತಿನ ಅಭಂಗದ ಮೂಲ ತತ್ವ ಏನದಪ್ಪ ಅಂದ್ರೆ ಆನಂದ ಅಶ್ರುಪಾತ. ಇದು ಭಗವಂತನ ಭಜನಿ ಒಳಗ ನಮಗ್ ಬರ್ಬೇಕು. ಅಂಥವ್ರಿಗೆ ಸ್ವಾಮಿ ಸಂಪೂರ್ಣ ಕೃಪಾ ಮಾಡಿ ಅವ್ರದ್ದು ಅಹಂಕಾರವನ್ನ ಶೂನ್ಯ ಮಾಡ್ತಾನ. ಅಖಂಡ ಭಜನಿ ಪ್ರೇಮ ಅಂಗಿಜಾಣ ನಸೇ ದೇಹ ಬನ. ಅಂತ ಯಾರಿಗ್ ಕಣ್ಣಾಗ್ ನೀರ್ ಬರಂಗಿಲ್ಲ ನೋಡ್ರಿ, ಆ 2 ಕ್ಷಣ ಏನ್ ಕಣ್ಣಾಗ್ ನೀರ್ ಬರ್ತಿರ್ತಾವ ಅವಾಗ ದೇಹ ಭಾವ ಶೂನ್ಯ ಆಗಿರ್ತದ. ಅದು ಅನುಭವದಿಂದ ಗೊತ್ತಾಗ್ತದೆ. ಒಂಚೂರ್ ಕಣ್ಣೀರ್ ವರ್ಷಕೊಂಡ್ರು ಮತ್ ಬಾಜುದವ್ರು ಕಾಣಿಸ್ಲಿಕ್ಕೆ ಚಾಲು ಆಗ್ತಾರ. ಅವಾಗೆಲ್ಲ ಮತ್ ನೆನ್ಪಾಗ್ತದ, ಯಾವ್ರು ನೋಡಿ ಹೆಂಗ್ ನೋಡ್ಲಿಕತ್ತಾರ ನನ್ನ, ಇವ್ರು ಹೆಂಗ್ ಮಾಡ್ಲಿಕತ್ತಾರ, ಅವೆಲ್ಲ ನೆನ್ಪ. ಅದಕ್ಕ ನಿರಂತರ ಇಲ್ಲಿ ಏನ್ ಹೇಳ್ಯಾರ, ಆ ಬರೀ ಕಣ್ಣೀರ್ ಬಂದು ಮತ್ ವರ್ಷಕೊಂಡ್ ಕೂಡ ನಾರ್ಮಲ್ ಆಗೋದಲ್ಲ. ಅಖಂಡ ಭಜನಿ ಪ್ರೇಮ ಅಂಗಿಜಾಣ. ಆ ಭಜನಿ ಒಳಗ ಅಖಂಡವಾಗಿ ಭಗವಂತನ ಮೇಲೆ ಪ್ರೇಮ ಇರ್ಬೇಕು. ನಮ್ಮ ದೇಹದ ಒಂದೊಂದು ರೋಮದೊಳಗ ಆ ಪ್ರೇಮ ಉಕ್ಕಿ ಬರ್ತಿರ್ಬೇಕು. ಅದು ಹೆಂಗ, ಅದು ಬಂದಾಗ ಏನಾಗ್ತದ, ನಸೆ ದೇಹ ಭಾನ ಜಯಾಲಾಗಿ. ಯಾರಿಗೆ ದೇಹ ಭಾವ ಇರಂಗೇ ಇಲ್ಲ, 1-2 ಕ್ಷಣ ಕಣ್ಣೀರ್ ವರ್ಷಕೊಂಡ್ ಕೂಡ ಮತ್ತೆ ದೇಹ ಭಾವ ಬಂದ್ಬಿಡ್ತದ. ಮತ್ ಆಜು ಬಾಜುದವ್ರು ನೋಡ್ತೀವಿ, ಮತ್ ಅವ್ರು ನೋಡ್ತೀವಿ, ಮತ್ ಮೃದಂಗ್ ಬಾರ್ಸೋರ್ ನೋಡ್ತೀವಿ, ಇವ್ರು ನೋಡ್ತೀವಿ, ಭಗವಂತನ್ ನೋಡ್ತೀವಿ. ಗುರುಗಳೇನ್ ಮಾಡ್ಲಿಕತ್ತಾರ, ಎಲ್ಲಿ ನಮ್ದು ಏನಾರು ನಮ್ಮನ್ ನೋಡ್ಲಿಕತ್ತಾರ ಏನೋ ಗುರುಗಳು, ಇವೆಲ್ಲ ತಲೆಯಾಗ ಬಂದ್ಬಿಡ್ತಾವ. ಹಂಗ ಆಗ್ಬಾರ್ದು. ಇಲ್ಲೇನ್ ಹೇಳ್ಯಾರ, ನಸೆ ದೇಹ ಭಾನ ಜಯಾಲಾಗಿ. ಸಂಪೂರ್ಣ 2 ಕ್ಷಣ ಏನ್ ನಮ್ ಕಣ್ಣೀರ್ ಬಂದಿರ್ತಾವ ಅದ ಒಂದು ಸಮಾಧಿ ಒಳಗ ಪೂರ್ಣ ಭಜನಿ ಒಳಗ ಇರ್ಬೇಕು. ಅಂಥವ್ರ ಮ್ಯಾಲ ಏನಂತಂದ್ರ ಸ್ವಾಮಿ ಕೃಪಾ ಆಗ್ತದ, ಅವ್ರದ್ದು ಅಹಂಕಾರ ಶೂನ್ಯ ಆಗ್ತದ. ಮತ್ತೆ ಇನ್ನೊಂದು ಏನೋ ವಿಷಯ ಹೇಳ್ಯಾರಂದ್ರ, ಅಂಥ ಭಕ್ತರ ಆ ಜನ್ಮ ಕೊಟ್ಟಂತ ತಾಯಿ ಧನ್ಯಳಿದ್ದಾಳ, ಅಕ್ಕಿ ಸಾಕ್ಷಾತ್ ದೇವಿ ಸ್ವರೂಪಳಿದ್ದಾಳ ಅಂತ ಇಲ್ಲಿ ಹೇಳ್ಯಾರ. ನಂಗೆ ಅನ್ಸದ್ ಈ ಅಭಂಗದ ಸಂಪೂರ್ಣ ನಿಮ್ಗೆಲ್ಲರಿಗೂ ಅರ್ಥ ಆಗಿರ್ಬೇಕು. ಇವು ಅಭಂಗ ಹೆಂಗಿರ್ತಾವ ಅಂದ್ರೆ ಎಷ್ಟು ಚಿಂತನೆ ಮಾಡಿದ್ರೆ ಅವಾಗಿಂದ ಅಷ್ಟು ಅರ್ಥ ಬರ್ತಾವ. ಇವತ್ತಿನ ಈ ರಾಜಾರಾಮ್ ಮಹಾರಾಜರ ಅಭಂಗಗಳೆಲ್ಲಾ ಅಭಂಗಗಳು ಒಂದಕ್ಕಿಂತ ಒಂದವ. ಯಾವ್ದು ಒಂದು ಚಲೋ ಅಭಂಗ ಇಲ್ಲ. ಅದ ಕೆಲವೊಂದು ಅಭಂಗ ಏನಾಗ್ತಾವ, ಯಾಕೆ ನಮಗ್ ಚಲೋ ಅನಿಸ್ತಾವ ಅಂದ್ರೆ, ಅವಾಗಿನ ಕಾಲಕ್ಕ ಆ ಸಮಯದೊಳಗ ನಾವು ಯಾವ ಒಂದು ಅವಸ್ಥಾದಿಂದ ಪ್ರವಾಸ ಮಾಡ್ತಿರ್ತೀವಿ, ಯಾವ ಕಷ್ಟಗಳನ್ನು ನಾವು ಎದುರಿಸ್ತಿರ್ತೀವಿ, ಯಾವ ನಮಗೇನಪ್ಪಾ ಅಂದ್ರೆ ಪರಿಸ್ಥಿತಿ ಇರ್ತದ, ಅವಕ್ಕ ಸೂಟಬಲ್ ಅಭಂಗ ಬರ್ದಾಗ ಸ್ವಲ್ಪ ಅದ್ರ ಮೇಲೆ ನಮ್ಗೆ ಅನ್ಸ್ತದ, ಇದು ಕರೆಕ್ಟ್ ಬಂತ ನೋಡ್ರಿ, ರಾಜಾರಾಮ್ ಮಹಾರಾಜ್ ನಮ್ಗೆ ಕರೆಕ್ಟ್ ಕೊಟ್ಟಾರ, ನಮ್ ಈಗೇನ್ ಪರಿಸ್ಥಿತಿ ನಮ್ ನಡೆದ ಅದಕ್ಕೆ ಇದು ಸೂಟಬಲ್ ಅದ ಅಂತ ಹೇಳಿ ನಮ್ಗ ಅದ್ರ ಮೇಲೆ ಒಂದು ಇದು ಬರ್ತದೆ. ಆದ್ರ ಅದು ಬಿಟ್ಟು ಎಲ್ಲಾ ಅಭಂಗಗಳು ಸಮಾನವ. ಯಾವ ಅಭಂಗ ದೊಡ್ಡದು ಒಂದ್ ಸಣ್ಣದಂತಿಲ್ಲ, ಎಲ್ಲಾ ಚಿದಂಬರನ ವಾಣಿ ಅವವು. ರಾಜಾರಾಮ್ ಮಹಾರಾಜರು ಬರ್ದಾರ, ಆದ್ರ ರಾಜಾರಾಮ್ ಮಹಾರಾಜ್ ನಿಮಿತ್ತ ಇದ್ದಾರ, ಹೇಳಿದವ ಸ್ವಾಮಿನೇ ಇದ್ದಾನೆ. ನಿಮಿತ್ತ ದಾಸಾಂಚೆ ಶಬ್ದ ಹೇ ಸಕೋಲ ಬೋಲವಿತಾ ಬೋಲ ಚಿದಂಬರನೇ ಮೂಲ. ಅವನೇ ರಾಜಾರಾಮ್ ಮಹಾರಾಜರನ್ನ ಜನ್ಮ ಕೊಟ್ಟು ತನ್ನ ಮನಸ್ಸಿನ ತಕ್ಕಂಗ ಅವ್ರನ್ನ ಅವತಾರ ಮಾಡ್ಲಿಕ್ಕೆ ಕೊಟ್ಟಾನ. ಸ್ವಾಮಿ ಮನ್ಕೆ ಅವತಾರ. ಚಿದಂಬರ ಮಹಾಸ್ವಾಮಿಗಳ ಮನಸ್ಸಿನ ಅಂತಃಕರಣದ ಪ್ರೇಮ ಭಾವದ ಸಗುಣ ಸಾಕಾರ ಮೂರ್ತಿ ಅಂದ್ರೆ ರಾಜಾರಾಮ್ ಮಹಾರಾಜ. ಹಂಗಾಗಿ ಆ ಅಭಂಗಗಳೆಲ್ಲ ಸಾಕ್ಷಾತ್ ವೇದವಾಣಿ ಅದ. ಅವೆಲ್ಲ ಏನಂತಂದ್ರ ಭಗವಂತನ ಹೆಂಗ ವೇದಗಳು ಅಪೌರುಷ ಅಂತ ಹೇಳ್ತಾರಲ್ಲ, ವೇದಗಳು ಭಗವಂತನ ಮುಖದಿಂದ ಬಂದಾವ, ಅದೇ ರೀತಿ ಅಭಂಗಗಳು ಭಗವಂತನ ಮುಖದಿಂದ ಬಂದಂತಾವ. ಅಭಂಗಗಳನ್ನ ನಾವು ಎಷ್ಟು ಚಿಂತನೆ ಮಾಡಿದ್ರೆ ನಮಗ
ಈ ಅಭಂಗಗಳನ್ನು ಏನಂದ್ರೆ ನಮಗ ಅಶ್ರುಪಾತ ಆನಂದ ಅಶ್ರು ಎಂಬಂತಹದ್ದು ಕೊಡುವಂತ ಒಂದು ಯೋಗ ತಂದ್ಕೊಡ್ತ ಅಂತ ಹೇಳಿ ಇವತ್ತಿನ ಈ ಸೇವಾ ಚಿದಂಬರ ಚರಣಾರ್ವಿಂದಗಳಿಗೆ ಅರ್ಪಣೆ ಮಾಡ್ತೀನಿ. ಜೈ ಚಿದಂಬರ. ಎಲ್ಲರಿಗೂ ದಂಡವತ್ ಪ್ರಣಾಮ.